ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವರ್ಮಾ ಇನ್ನೋವೇಷನ್ಸ್. ಸೊ ಪಾರ್ಟ್ ಟೂನಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಂದರೆ, ಎಕ್ಸ್ಪೋ ಎಕ್ಸ್ಪೀರಿಯನ್ಸ್ ಯಾವ ಥರ ಆಯಿತು ನನಗೆ, ಮತ್ತು ಬ್ರ್ಯಾಂಡ್ಸ್ ಯಾವ್ಯಾವ ಒಳಗಡೆ ಬಂದಿದ್ವು ಅಂತೆಲ್ಲ ಹೇಳ್ತೀನಿ. ಓಕೆ, ಸೊ ಅದಕ್ಕೂ ಮುಂಚೆ ಪಾರ್ಟ್ ಟು ಹೋಗೋಕ್ಕೆ ಮುಂದೆ ಪಾರ್ಟ್ ಒನ್ ಬಗ್ಗೆ ಕ್ವಿಕ್ಕಾಗಿ ರಿಕ್ಯಾಪ್ ಮಾಡ್ಕೊಂಬಿಡೋಣ. ಸೊ ಪಾರ್ಟ್ ಒನ್ನಲ್ಲಿ ನೋಡ್ತಾ ಇರ್ಬೋದು, ಪಾರ್ಟ್ ಒನ್ನಲ್ಲಿ ದಿಸ್ ವಾಸ್ ಮೈ ಫಸ್ಟ್ ಎಕ್ಸ್ಪೋ. ಇದು ನನ್ನ ಫಸ್ಟ್ ಎಕ್ಸ್ಪೋ ಆಗಿದ್ದರಿಂದ ನನಗೆ ಇನ್ನೂ ಜಾಸ್ತಿ ಅನುಭವ ಇಲ್ಲ ಅಂತೇಳಿ ಇದರಲ್ಲಿ ಹೋಗಿದ್ದೆ. ಒಳಗಡೆ ಎಲ್ಲ ಯಾವ್ಯಾವ ಥರ ಸೆಟಪ್ಸ್ ಇದೆ, ಬಿಸ್ನೆಸ್ ಯಾವ ಥರ ಇದ್ದಾವೆ, ಫ್ರಾಂಚೈಸಿ ಯಾವ್ಯಾವ ಥರ ಬಂದಿದೆ ಅಂತೇಳಿ ಇಲ್ಲೆಲ್ಲ ಒಂದು ರೌಂಡ್ ಹಾಕ್ಕೊಂಬಂದಿದೆ. ಅದನ್ನೇ ನಿಮ್ಮ ಹತ್ರ ಮುಂದೆ ಇಟ್ಟಿದ್ದೀನಿ. ಇಲ್ಲ ಆಲ್ರೆಡಿ ನೋಡ್ತಾ ಇರ್ಬೋದು ಈ ಪಾರ್ಟ್ ಒನ್ನಲ್ಲಿ. ಓಕೆ, ಇದಕ್ಕೆ ಬಂದ ರೆಸ್ಪಾನ್ಸ್ ಆಗಲಿ, ಇಟ್ ವಾಸ್ ವೆರಿ ಗುಡ್. ರಿಯಲಿ ಲವ್ ದಟ್ ಯುವರ್ ರೆಸ್ಪಾನ್ಸ್. ಓಕೆ, ನನಗೆ ತುಂಬ ಇಷ್ಟ ಆಯಿತು ರೆಸ್ಪಾನ್ಸ್ ಪಾರ್ಟ್ ಒನ್ಗೆ ಕೊಟ್ಟಿರೋದ್ರಿಂದ. ನೀವು ಅದರಲ್ಲಿ ಏನು ಕೆಲವರು ಪಾಸಿಟಿವ್ ಹೇಳಿದ್ರು, ಕೆಲವರು ನೆಗೆಟಿವ್ ಅನ್ನೋದಕ್ಕಿಂತ ಫೀಡ್ಬ್ಯಾಕ್ ಅಂತೀನಿ ನಾನು. ಬಿಕಾಸ್ ಯಾವುದೂ ನೆಗೆಟಿವ್ ಇಲ್ಲ ಇಲ್ಲಿ ಪ್ರಪಂಚದಲ್ಲಿ, ಯಾವುದೂ ನೆಗೆಟಿವ್ ಇಲ್ಲ. ನೆಗೆಟಿವ್ ಎನರ್ಜಿ ಇದೆ ಹೊರತಾಗಿ ನೆಗೆಟಿವ್ ಅಂತ ಯಾವುದೂ ಇಲ್ಲ. ಎಲ್ಲ ಫೀಡ್ಬ್ಯಾಕ್ ಅಂತಾರೆ. ನಾವೇನಾದರೂ ಒಳ್ಳೇದು ಮಾಡಿದರೆ ಅದು ಒಳ್ಳೇದನ್ನು ಕಾಮೆಂಟ್, ಗುಡ್ ಕಾಮೆಂಟ್ ಅಂತೀವಿ. ನೆಗೆಟಿವ್ ಮಾಡಿದರೆ, ನೆಗೆಟಿವ್ ಸ್ಪ್ರೆಡ್ ಮಾಡಿದರೆ ಅದು ನೆಗೆಟಿವ್ ಅನ್ನಲ್ಲ, ಅದು ಫೀಡ್ಬ್ಯಾಕ್ ಅಂತಾರೆ. ಒಬ್ಬ ವ್ಯಕ್ತಿ ಬಗ್ಗೆ ಆಗಲಿ, ಒಂದು ಕಂಪ್ನಿ ಬಗ್ಗೆ ಆಗಲಿ ಒಂದು ಫೀಡ್ಬ್ಯಾಕ್ ಅಂತಾರೆ. ಸೊ ದೇರ್ ಈಸ್ ನೋ ನೆಗೆಟಿವ್ ಇನ್ ದ ವರ್ಲ್ಡ್, ಜಸ್ಟ್ ಪಾಸಿಟಿವ್ ಅಷ್ಟೇ, ಗ್ರೋತ್ ಅಷ್ಟೇ. ಲೆಟ್ಸ್ ಬಿ ಆಲ್ವೇಸ್ ಪಾಸಿಟಿವ್. ಓಕೆ, ಫೈನ್. ಸೊ ಇಲ್ಲಿ ನೋಡ್ತಾ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯುವರ್ ಸಪೋರ್ಟ್ ಫಾರ್ ದ ಪಾರ್ಟ್ ಒನ್. ಓಕೆ, ಈಗ ಪಾರ್ಟ್ ಟೂನ ಕಂಟಿನ್ಯೂ ಮಾಡೋಣ. ಪಾರ್ಟ್ ಟು ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಇಲ್ಲಿಂದ ಫ್ರೆಕ್ಸ್ ಎಕ್ಸ್ಪೋ 2025 ಇದು ಬಂದುಬಿಟ್ಟು ಫ್ರಾಂಚೈಸಿ ಇಂಡಿಯಾದಿಂದ ಕಂಡಕ್ಟ್ ಆಗಿತ್ತು. ಅದು ಬಂದು ಎಲ್ಲಿ? ಬೆಂಗಳೂರಲ್ಲಿ BIEC ಅಂತ ಇದೆ, ಎಕ್ಸಿಬಿಷನ್ ಸೆಂಟರ್ ಇದೆ. ಇದೇ ಥರ ಎಕ್ಸ್ಪೋ ನಡೀತೇವೆ ಸುಮಾರು ಯಾವ ಬೇಕು ಇಂತಿಂಥ ಪೀರಿಯಡ್ ಟೈಮಲ್ಲಿ ಎಕ್ಸ್ಪೋ ನಡೀತಾ ಇರುತ್ತೆ. ಡಿಫ್ರೆಂಟ್ ಇಂಡಸ್ಟ್ರಿಯಲ್ಲೂ ಎಕ್ಸ್ಪೋ ನಡೆಯುತ್ತೆ. ಇದು ಬಂದು ನೋಡಿ, ಇಲ್ಲಿ ಆಲ್ರೆಡಿ ನೋಡ್ತಾ ಇರ್ಬೋದು, ಐಡಿಯಾಸ್ ಫಾರ್ ಟುಮಾರೋ. ಅಂದರೆ ಇವತ್ತಿನ ಐಡಿಯಾಸ್ ಏನಿದ್ದಾವೆ ಅದು ನಾಳೆಯ ಬೆಳವಣಿಗೆಗೆ, ಒಂದು ಬಿಸ್ನೆಸ್ಸಿಗೆ ಐಡಿಯಾಸ್ ಫಾರ್ ಟುಮಾರೋ. ಓಕೆ, ನಾಳೆ ಬಿಸ್ನೆಸ್ ಮಾಡೋದಕ್ಕೂ ಒಂದು ಐಡಿಯಾ ಇಲ್ಲಿಂದ ಸಿಗುತ್ತೆ, ಫ್ರಾಂಚೈಸಿ ಎಕ್ಸ್ಪೋಯಿಂದನೂ ಸಿಗುತ್ತೆ. ಓಕೆ, ಇವ್ರ ಬಗ್ಗೆ ಹೇಳೋದಾದರೆ ಡೈರೆಕ್ಟ್ ಲೈಕ್ ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಲೈಕ್ ಫ್ರಾಂಚೈಸಿ ಇಂಡಿಯಾ ಅವ್ರು ಏನು ಮಾಡ್ತಾರೆ, ಇಟ್ಸ್ ಲೈಕ್ ಎ ಮೀಡಿಯೇಟರ್, ಮತ್ತು ಮಧ್ಯವರ್ತಿ ಥರ. ಅಂದರೆ ಇಲ್ಲಿ ಯಾರು ಆಲ್ರೆಡಿ ಕಂಪ್ನಿ ಆಲ್ರೆಡಿ ವೆಲ್ ಎಸ್ಟಾಬ್ಲಿಷ್ಡ್ ಆಗಿರುತ್ತೆ, ಅವ್ರಿಗೆ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡೋಕ್ಕೆ ಒಂದು ಇವ್ರ ಮಧ್ಯ ಆಗಿರ್ತಾರೆ. ಇನ್ನು ಒಂದು ಯಾರ್ಯಾರು ಕಂಪ್ನಿನ ಕಟ್ಟಬೇಕು, ನಾನು ಒಂದು ಇಲ್ಲ ನನ್ನ ಕಂಪ್ನಿ ದೊಡ್ಡ ಬಜೆಟಲ್ಲಿ ಕಟ್ಟೋಕ್ಕಾಗಲ್ಲ, ಬಟ್ ನನ್ನದೇ ಒಂದು ಓನ್ ಕಂಪ್ನಿ ಇಟ್ಕೋಬೇಕು, ನನ್ನದೇ ಒಂದು ಓನು ಇರಬೇಕು ಅಂತೇಳಿ ಅಂದರೆ ಹುಡುಕ್ತಾ ಇರ್ತಾರೆ. ಇಷ್ಟೇ ಬಜೆಟಲ್ಲಿ ಒಂದು ಬಿಸ್ನೆಸ್ ನೋಡಬೇಕು, ಇದು ಇಷ್ಟೇ ಬಜೆಟಲ್ಲಿ ಅಂಥವ್ರಿಗೆ ಈ ಫ್ರೆಕ್ಸ್ ಅನ್ನೋರು, ಫ್ರಾಂಚೈಸಿ ಇಂಡಿಯಾ ಅನ್ನೋರು ಒಂದು ಸ್ಟೇಜ್ ಮಾಡಿಕೊಡ್ತಾರೆ. ಇವರಿಬ್ಬರಿಗೂ ಒಂದು ಸ್ಟೇಜ್, ಅಂದರೆ ಒಂದು ಕಂಪ್ನಿ ದೊಡ್ಡ ಕಂಪ್ನಿ ಆಗಿದ್ದು ಅವರು ಒಂದು ಎಕ್ಸ್ಪೆಂಡ್ ಮಾಡೋಕ್ಕೆ, ಬಿಸ್ನೆಸ್ನ ಎಕ್ಸ್ಪೆಂಡ್ ಮಾಡೋಕ್ಕೆ ಅವ್ರಿಗೊಂದು ಸ್ಟೇಜು. ಇಲ್ಲ ಸಣ್ಣ ಪುಟ್ಟ ಬಜೆಟ್ ಒಂದು 5 ಲಕ್ಷದಿಂದ 10 ಲಕ್ಷ, ಅವ್ರಿಗೂ 15 ಲಕ್ಷ 20 ಲಕ್ಷ ಅವ್ರವ್ರ ಬಜೆಟ್ ಮೇಲೆ ಒಂದು ಸ್ಟಾರ್ಟಪ್ ಮಾಡಬೇಕು, ಒಂದು ನನ್ನ ಜಾಬ್ ಜೊತೆಗೆ ನಾನು ಮಾಡಬೇಕು ಅನ್ನೋ ಫ್ರಾಂಚೈಸಿನ ತೊಗೊಂಡು ಅವ್ರು ನಡೆಸ್ಬೋದು. ಸೊ ಅವರಿಬ್ಬರು ಒಬ್ಬರು ಡೀಲರ್, ಒಬ್ಬರಿಲ್ಲ ಒಂದು ಕಂಪ್ನಿ, ಒಂದು ಸ್ಟಾರ್ಟಪ್ ಕಂಪ್ನಿ, ಒಂದು ಇನ್ನೊಂದು ಫ್ರಾಂಚೈಸಿ, ಇವರಿಬ್ಬರು ಕನೆಕ್ಟ್ ಆಗೋ ಪ್ಲೇಸ್ ಬಂದ್ಬಿಟ್ಟು ಎಕ್ಸ್ಪೋ. ಇಷ್ಟು ಸ್ಟೇಜ್ ಎಕ್ಸ್ಪೋ. ಓಕೆ, ಇದು ಬಂದ್ಬಿಟ್ಟು ಇದರಲ್ಲಿ 2 ಥರ ಇದ್ದಾವೆ. ಒಂದು ಫೋಫೋ ಆ್ಯಂಡ್ ಫೋಕೋ ಅಂತ. ಫೋಕೋ ಬಂದ್ಬಿಟ್ಟು ಫ್ರಾಂಚೈಸಿ ಆಕ್ಯುಪೈಡ್ ಕಂಪ್ನಿ ಆಪ್ರೇಟೆಡ್. ಅಂದರೆ ಫ್ರಾಂಚೈಸಿ ನೀವು ತೊಗೊಳ್ತೀರಾ, ಅಲ್ಲಿ ಕಂಪ್ನಿ ಆಪ್ರೇಟ್ ಮಾಡುತ್ತೆ, ನೀವು ಜಸ್ಟ್ ಸೆಟಪ್ ಮಾಡಿಕೊಂಡು ನೀವು ಇನ್ವೆಸ್ಟ್ ಮಾಡಿ ಕೂತಿರ್ತೀರ. ಓಕೆ, ಅದೇ ಫೋಫೋ ಅಂದರೆ ಫ್ರಾಂಚೈಸಿ ಆಕ್ಯುಪೈಡ್ ಫ್ರಾಂಚೈಸಿ ಆಪ್ರೇಷನ್. ಅಂದರೆ ಅವ್ರು ಏನಿಲ್ಲ, ಬ್ರ್ಯಾಂಡ್ ಒಂದೇ ಹೆಸರು ಕೊಡ್ತಾರೆ ನಿಮಗೆ, ಬ್ರ್ಯಾಂಡ್ ಒಂದೇ ಈ ಥರ. ಓಕೆ, ಈಗ ಎಕ್ಸಾಂಪಲ್ KFC ಅಂದ್ಕೊಳ್ಳಿ, KFC ಅಂದ್ರೆ ಬರೀ ಬ್ರ್ಯಾಂಡ್ ಒಂದೇ ಕೊಡ್ತಾರೆ, ಬಟ್ ಫ್ರಾಂಚೈಸಿ ನೀವು ತೊಗೊಂಡಿರ್ತೀವಿ, ನೀವು ನಿಮ್ಮ ಇಷ್ಟ, ಅದು ನಿಮ್ಮದು ರೆಂಟ್ ನಿಮ್ಮದೇ ಆಗಿರ್ಬೋದು, ಆಪ್ರೇಷನ್ ಖರ್ಚು ನಿಮ್ಮದೇ ಆಗಿರ್ಬೋದು, ಅದಕ್ಕೆ ಇನ್ವೆಸ್ಟ್ಮೆಂಟಲ್ಲೇ ನಿಮ್ಮದೇ ಆಗಿರ್ಬೋದು. ಓಕೆ, ಕೋಫೋಗೆ ಏನು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂತಂದರೆ, ಫೋಫೋ ಬಂದುಬಿಟ್ಟು ಫ್ರಾಂಚೈಸಿ ಆಕ್ಯುಪೈಡ್ ಫ್ರಾಂಚೈಸಿ ಆಪ್ರೇಟೆಡ್. ಇದರಲ್ಲಿ ಎಲ್ಲ ನಿಮ್ಮೆಲ್ಲೇ ಇರುತ್ತೆ ರಿಸ್ಕ್, ನೀವು ಹೆಂಗೆ ಬಿಸ್ನೆಸ್ ನಡೆಸ್ತಿರೋ ಏನಿಲ್ಲ ಎಲ್ಲ ನಿಮಗೆ ಇರುತ್ತೆ. ಫೋಕೋ ಬಂದುಬಿಟ್ಟು ಫ್ರಾಂಚೈಸಿ ನೀವು ತೊಗೊಂಡಿರ್ತಾರೆ, ಕಂಪ್ನಿ ಆಪ್ರೇಟ್ ಮಾಡುತ್ತೆ. ಓಕೆ, ಇದು ಬಂದುಬಿಟ್ಟು ಇದು ಅಡ್ವಾಂಟೇಜ್. ಆ್ಯಕ್ಚುಲಿ ಫೋಕೋ ಅಡ್ವಾಂಟೇಜ್, ಯಾಕಂದರೆ ಮಾರ್ಕೆಟಿಂಗು ನಮಗೆ ಗೊತ್ತಿರಲ್ಲ, ನಾಲೆಜ್ ಇರೋಲ್ಲ, ಟೆಕ್ನಾಲಜಿ ನಮಗೆ ನಾಲೆಜ್ ಇರೋಲ್ಲ, ಇನ್ನೊಂದು ಮ್ಯಾನ್ ಪವರು ಯಾವ ಥರ ಯೂಸ್ ಮಾಡಬೇಕು, ಹ್ಯೂಮನ್ ರಿಸೋರ್ಸ್ ಅದನ್ನು ಏನು ನಾಲೆಜ್ ಇರೋಲ್ಲ. ಜಸ್ಟ್ ನಮಗೇನು ಇನ್ವೆಸ್ಟ್ಮೆಂಟ್ ಇರುತ್ತೆ, ದುಡ್ಡು ಇರುತ್ತೆ ಅಷ್ಟೇ. ಸೊ ಇದೇ ಒಂದು ಕಾರಣಕ್ಕೆ ಫೋಕೋಗೆ ನಾನು ಸಜೆಸ್ಟ್ ಮಾಡ್ತೀನಿ. ಯಾರಾದರೂ ಹೋಗಿದ್ರೆ ಫೋಕೋಗೆ ಸಜೆಸ್ಟ್ ಮಾಡ್ತೀನಿ. ಓಕೆ, ಇದಲ್ಲದೆ
ಇದೊಂದು ಸ್ಟೇಜ್ ಅಂತ ಹೇಳಿದ್ರೆ ಈ ಇಬ್ಬರಿಗೆ ಹೆಲ್ಪ್ ಮಾಡುತ್ತೆ. ಸೊ ಈಗ ಇವ್ರು ಬಂದುಬಿಟ್ಟು ಯಾವ್ಯಾವ ಕಡೆಯಿಂದ ಲೈಕ್ ಜನಗಳನ್ನ ಕರೀತಾರೆ, ಯಾವ ಥರ ಕನ್ಸಲ್ಟೆನ್ಸಿ ಇರುತ್ತೆ, ಲೈಸೆನ್ಸ್ ಇರುತ್ತೆ, ಸೋಷಿಯಲ್ ಇರುತ್ತೆ, ಈ ಥರ ಪ್ರಮೋಷನ್ಸ್ ಇಷ್ಟೆಲ್ಲ ಮಾಡ್ತಾರೆ. ನಿಮ್ಮ ಕಂಪ್ನಿ ನಿಮ್ಮದೊಂದು ಕಂಪ್ನಿ ಇದ್ದರೆ ಎಸ್ಟಾಬ್ಲಿಷ್ ಮಾಡೋಕ್ಕೂ ಲೈಕ್ ಎಕ್ಸ್ಪೆಂಡ್ ಮಾಡೋಕ್ಕೂ ಇವ್ರಿಗೆ ಸ್ಟೇಜ್ ಮಾಡಿಕೊಡ್ತಾರೆ. ಇಲ್ಲ ನಿಮ್ಗೊಂದು ಬೇಕು ಕಂಪ್ನಿ ಬೇಕು ಅಂದ್ರೆ ಇವ್ರಿಗೆ ಒಂದು ಇವ್ರ ಹತ್ರ ಹೋಗ್ಬೋದು. ಓಕೆ, ಇನ್ನು ಇಲ್ಲಿ ನೋಡೋದಾದರೆ ಯಾಕೆ ಮಾಡಬೇಕು, ಕೆಲವ್ರಿಗೆ ಬಜೆಟ್ ಇರುತ್ತೆ ಇಷ್ಟೇ ಅಂತ ಅಷ್ಟೆಲ್ಲ ಮಾಡ್ಬೋದು. ಇನ್ನೂ ಒಂದು ಇಲ್ಲಿ ನೋಡ್ತಾ ಇರ್ಬೋದು, ಈಗ ಸದ್ಯಕ್ಕೆ 1.5 ಟ್ರಿಲಿಯನ್ ಇರೋದು, ನೆಕ್ಸ್ಟು ಇನ್ನೊಂದು 5 ವರ್ಷ 2025 ಇದು 30ವರೆಗೆ $6 ಟ್ರಿಲಿಯನ್. ನಾಟ್ ಎ ಸ್ಮಾಲ್ ಥಿಂಗ್. $1 ಟ್ರಿಲಿಯನ್ ಅಂದರೆ ಇಷ್ಟಿರಬೇಕು. ನೋಡ್ತಾ ಇರ್ಬೋದು, 1,00,000 ಕೋಟಿ. 1,00,000 ಕೋಟಿ ಅಂದರೆ $1 ಟ್ರಿಲಿಯನ್ ಅಂದರೆ ನೀವೇ ಲೆಕ್ಕ ಹಾಕಿ ಮಾರ್ಕೆಟ್ ಎಷ್ಟು ದೊಡ್ಡದಿದೆ ನಮ್ಮ ಇಂಡಿಯಾದು ಅಂತ. ಓಕೆ, 6 ಟ್ರಿಲಿಯನ್ ಅಂದರೆ 3 ಪಟ್ಟು, ಇಲ್ಲಿಂದ 3 ಪಟ್ಟು, 5 ವರ್ಷದಲ್ಲಿ ಇಲ್ಲಿಂದ 3 ಪಟ್ಟು ಆಗೋದು. ಅಂದರೆ ಇವತ್ತು ನೀವು 5 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಇನ್ನೊಂದು 5 ವರ್ಷದಲ್ಲಿ 3 ಪಟ್ಟು ಅಂದರೆ 15 ಲಕ್ಷ ಬಿಸ್ನೆಸ್ ಆಗುತ್ತೆ. ಇವತ್ತು ನೀವು 5 ಲಕ್ಷ ಬಿಸ್ನೆಸ್ ಮಾಡಿ ಅಂದರೆ ಆ ಥರ. ಓಕೆ, ಇಲ್ಲಿ ಬಂದುಬಿಟ್ಟು ಯಾವ್ಯಾವ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಮ್ಯಾಕ್ಸ್, ಚಪ್ರಾ, 555 ಅಂಡ್ ರೋಮನ್ ಐಲ್ಯಾಂಡ್ಸ್ ಅಂತ ಇವೆಲ್ಲ ಫ್ಯಾಷನ್ ರಿಲೇಟೆಡ್. ಬಟ್ ಇಲ್ಲಿಂದನೇ ಪಾಪ್ಯುಲರ್ ಆಗಿದ್ದು ಆಲ್ಮೋಸ್ಟ್. ಲೈಕ್ ಮ್ಯಾಕ್ಸ್ ಆಲ್ರೆಡಿ ನೋಡ್ತಾ ಇದ್ದೀರಾ ನೀವು ಯಾವ ಥರ ಇದೆ ಅಂತ. ಓಕೆ, ಇದು ಬಂದ್ಬಿಟ್ಟು ಅವ್ರವ್ರ ಎಕ್ಸ್ಪೀರಿಯೆನ್ಸ್. ಆ ಕಂಪ್ನಿ ಯಾರ್ಯಾರು ಸ್ಟಾರ್ಟಪ್ ಮಾಡ್ತಾರೆ ಅವ್ರವ್ರ ಎಕ್ಸ್ಪೀರಿಯೆನ್ಸ್ ಹೇಳ್ತಾರೆ, ಅವ್ರು ಏಳು ಬೀಳುಗಳನ್ನ ಅವ್ರು ಮಾತಾಡ್ತಾರೆ. ಓಕೆ, ಇದೊಂದು ಸ್ಟೇಜ್. ಓಕೆ, ಇದೊಂದು ಸ್ಟೇಜು ನನಗೊಂದು ಬ್ಲೂ ಪ್ರಿಂಟ್ ಅಂತಾರೆ. ಈ ಒಂದು ಏನು ನಡೀತಿದೆ ಇಲ್ಲಿ, ಯಾವ್ಯಾವ ಇಂಡಸ್ಟ್ರಿ ಇದೆ, ಯಾವ್ಯಾವ ಇದಿದೆ, ಏನು ಸೆಕ್ಷನ್ಸ್ ಅಂತ ಹೇಳ್ತಾರೆ. ಓಕೆ, ಇದೆಲ್ಲ ಇನ್ನೊಂದು ಬ್ರೋಚರ್ ಇದೆ. ಇನ್ನೊಂದು ಬ್ರೋಚರಲ್ಲಿ ಚೆನ್ನಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಯಾವ್ಯಾವ ಇಂಡಸ್ಟ್ರಿ ಅದೇ ಹೇಳ್ತೀನಲ್ಲ, ಇಂಟರ್ನ್ಯಾಷನಲ್, ಎಜುಕೇಷನ್, IT, ಕ್ಲೀನಿಂಗ್, ಫ್ಯಾಷನ್ ರಿಲೇಟೆಡ್, ಹೆಲ್ತ್, ಬ್ಯಾಂಕಿಂಗ್, ರಿಯಲ್ ಎಸ್ಟೇಟ್, ಸ್ಟಾರ್ಟಪ್, ಕುಕಿಂಗ್, ಆಟೋಮೊಬೈಲ್, ಡೀಲರ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟರ್, ಫುಡ್ ಆ್ಯಂಡ್ ಬೆವರೇಜ್, ಈ ಥರ ಡಿಫ್ರೆನ್ಸು ಈ ಥರ ಬಂದಿರ್ತವೆ. ಓಕೆ, ಇಂಡಸ್ಟ್ರೀಸ್ ಬಂದ್ಬಿಟ್ಟು. ಇನ್ನು ಇದು ಬಂದ್ಬಿಟ್ಟು ಎಲ್ಲ ನಮಗೆ ಲೋಗೋಯಿಂದನೂ ಕೆಲವೊಂದು ಚೆನ್ನಾಗಿ ಅನಿಸುತ್ತೆ. ಲೈಕ್ ಲೋಗೋ ನೋಡಿದ ತಕ್ಷಣ ನಾವು ಈ ಬ್ರ್ಯಾಂಡ್. ಇಲ್ಲಿ ನೋಡ್ತಾ ಇದ್ದಾರೆ ಮೇಕ್ ಮೈ ಟ್ರಿಪ್, ಯಾರಿಗೆಲ್ಲ ಗೊತ್ತಿಲ್ಲ ಮೇಕ್ ಮೈ ಟ್ರಿಪ್ ಅನ್ನೋದು. ಇನ್ನು ನೋಡ್ಕೊತ ಹೋಗೋದಾದರೆ ಬಾಟಾ, ಓಕೆ, ನಿಮಾನ್ಸ್. ಓಕೆ, ಇನ್ನೂ ಸಾಕಷ್ಟಿದ್ದಾವೆ, ಹೇಳ್ತಾ ಹೋದಂಗಿಲ್ಲ. ಲೆಟ್ಸ್ ಮೂವ್ ಆನ್. ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಎಂತೆಂಥ ವ್ಯಕ್ತಿಗಳು ಬಂದು ಮಾತಾಡ್ತಾರಂತೆ, ಎಲ್ಲ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್. ಯಾರು ಇಲ್ಲಿ ಲೈಕ್ ಜೂನಿಯರ್ಸ್ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಸುನಿಲ್ ಮಿನಾನ್ ಅಂತ, ಇವರು ಲೆನ್ಸ್ಕಾರ್ಟ್ ಅವರು. ಸ್ವಲ್ಪ ಅವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಲೆನ್ಸ್ಕಾರ್ಟಿಂದ. ಇನ್ನೊಂದು ಮಾಮ್ಸ್ ಕಂಪ್ನಿ, ಮಲ್ಲಿಕಾ ದತ್ ಸದಾನಿ, ಇವ್ರದ್ದು ಚೆನ್ನಾಗಿದೆ, ಬ್ಯೂಟಿ ಪ್ರಾಡಕ್ಟ್ಸ್ ಅಂತೆಲ್ಲ. ಮತ್ತು ಇಲ್ಲಿ ರಜತ್ ವಾಹಿ ಅಂತ, ಇವರು ಡೆಲೈಟ್ ಇಂಡಿಯಾ. ಕೆಲವೊಂದೆಲ್ಲ ಪರಿಚಯದ ಮಗುಗಳು ಅನಿಸುತ್ತೆ, ಯಾಕಂದರೆ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಾಗ. ಇಲ್ಲಿ ನೋಡ್ತಾ ಇರ್ಬೋದು ವಿಸಿಟರ್ ಪ್ರೊಫೈಲ್ಸ್ ಯಾವ್ಯಾವ ಥರ ಎಕ್ಸ್ಪೋದಲ್ಲಿ ಇರುತ್ತೆ ಅಂತೇಳಿ. ಲೈಕ್ ನೋಡ್ಬೋದು ಏರಿಯಾ ಫ್ರಾಂಚೈಸಿನ ಎಷ್ಟು ಜನ ಬಂದು ತೊಗೊಳ್ತಾರೆ, ಡಿಸ್ಟ್ರಿಬ್ಯೂಷನ್ ಎಷ್ಟು ಜನ ತೊಗೊಳ್ತಿದ್ದಾರೆ, ಕೊಲಾಬ್ರೇಷನ್ ಎಷ್ಟು ಜನ ಮಾಡ್ತಿದ್ದಾರೆ ಅಂತ ಪಾರ್ಟ್ನರ್ ಆಗಿ. ಓಕೆ, ಇನ್ವೆಸ್ಟ್ಮೆಂಟ್ ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳು ಇವರು ಇನ್ವೆಸ್ಟ್ ಮಾಡ್ತಾರೆ ಸ್ಟಾರ್ಟಪ್ಪಲ್ಲಿ, ಚೆನ್ನಾಗಿರುತ್ತೆ. ಇನ್ನು ಇಂಟರ್ನ್ಯಾಷನಲಿಂದ ಎಷ್ಟು ಜನ ಎಲ್ಲಿಂದ ಬರ್ತಿದ್ದಾರೆ ಅಂದರೆ, ಇಂಟರ್ನ್ಯಾಷನಲ್ ಸೌತ್ ಇಂಡಿಯಾಯಿಂದ ಈ ಇದು ಬಂದ್ಬಿಟ್ಟು ವಿಸಿಟರ್ ಪ್ರೊಫೈಲ್ ಅಲ್ವಾ, ಸೌತ್ ಇಂಡಿಯಾದಲ್ಲಿ ಜನ ಜಾಸ್ತಿ, ಲೈಕ್ ಬಿಸ್ನೆಸ್ ಆಪರ್ಚುನಿಟೀಸ್ನ ಹುಡ್ಕೋದು ಜಾಸ್ತಿ. ಇಲ್ಲಿ ಆಲ್ರೆಡಿ ನೋಡ್ತಾ ಇರ್ಬೋದು. ಬಿಕಾಸ್ ನೋಡ್ತಾ ಇರೋದು ಬೆಂಗಳೂರು, ಹೈದ್ರಾಬಾದ್, ಚೆನ್ನೈ, ತಿರುವನಂತಪುರಂ, ಈ ಥರ ಎಲ್ಲ ಬಿಗ್ ಸಿಟೀಸ್ ಎಲ್ಲ ಸೌತ್ ಇಂಡಿಯಾದಲ್ಲೇ ಇರೋದು. ಇಡೀ ಓವರಾಲ್ ಇಂಡಿಯಾ ಮಾರ್ಕೆಟ್ ಇರೋದೆಲ್ಲ ಸೌತ್ ಇಂಡಿಯಾದಲ್ಲಿ ಅಂತ ಹೇಳ್ಬೋದು. ಓಕೆ, ಇದೆಲ್ಲ ನೀವು ನೋಡ್ಕೋಬೋದು. ಇಲ್ಲಿ ಬಂದುಬಿಟ್ಟು ಮೇಲ್ ಫೀಮೇಲ್ ಎಷ್ಟು ಪರ್ಸೆಂಟೇಜ್ ಅಟೆಂಡ್ ಆಗ್ತಾರೆ ಅಂತ. ಇಲ್ಲಿ ಬಂದುಬಿಟ್ಟು ಇನ್ವೆಸ್ಟ್ಮೆಂಟ್ ಅಪೆಟೈಟ್ ಅಂದರೆ ಯಾವ ಇಂಡಸ್ಟ್ರಿಯಲ್ಲಿ ಯಾವ್ಯಾವ ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, 25 ನೋಡ್ತಾ ಹೋಗ್ಬೋದು ಇಲ್ಲಿ. ಓಕೆ, ಫೈನ್. ಇದನ್ನೆಲ್ಲ ಅವ್ರು ಟೇಕ್ ಕೇರ್ ಮಾಡ್ಕೊಳ್ತಾರೆ. ನಿಮಗೇನೋ ಸ್ಪಾನ್ಸರ್ ಮಾಡೋಂಗಿದ್ರೆ ಮಾಡಿರಿ ಅಂತೇಳಿ ಮಾಡ್ತಾರೆ. ಕಮಿಂಗ್ ಬ್ಯಾಕ್ ಅಗೇನ್ ದ ಬ್ರ್ಯಾಂಡ್ಸ್ ಲಿಸ್ಟ್, ನೀವೆಲ್ಲ ನೋಡಿದಾಗೆ ಇಲ್ಲಿ ನೋಡ್ಬೋದು ಸ್ಟಾರ್ಟ್ ಯುವರ್ ಓನ್ ಬಿಸ್ನೆಸ್ ಈವೆಂಟ್ ಗೈಡ್. ಸೊ ಇಲ್ಲಿಂದ ನನಗೊಂದು ಗೈಡ್ ಕೊಟ್ಟಿದ್ದರು, ಈವೆಂಟಿನ ಏನೇನಿದ್ದಾವೆ ಬ್ರ್ಯಾಂಡ್ಸ್ ಲೀಸ್ಟ್ ಅಂತೇಳಿ ಒಂದು ಲೀಸ್ಟ್ ಕೊಟ್ಟಿದ್ದರು. ಓಕೆ, ನನಗೆ ಈ ಲೀಸ್ಟ್ ನೋಡಿಬಿಟ್ರೆ ನಾನು ಯಾವುದ್ರ ಬಗ್ಗೆ ಫೋಕಸ್ ಮಾಡೋಣಪ್ಪ ಅಂತ ಅಂದ್ಕೊಂಡಿದ್ದೆ. ಬಟ್ ಹೋಗ್ತಾ ಬ್ರೋಚರ್ ಓಪನ್ ಮಾಡ್ತಾ ಗೊತ್ತಾಯಿತು
ಇಲ್ಲಿ ನೋಡ್ಬೋದು ಯಾರ್ಯಾರಿದ್ದಾರೆ ಈ ಎಕ್ಸ್ಪೋದಲ್ಲಿ ಅಂತೇಳಿ ಅಟೆಂಡೀಸ್. ಓಕೆ, ಎಲ್ಲರೂ ಕೆಲವೊಂದೆಲ್ಲ ನಾನು ಮಾತಾಡ್ಸಿದ್ದೀನಿ, ಕೆಲವೊಂದು ಫ್ರಾಂಚೈಸ್ಗಳನ್ನ ನಾನು ಮಾತಾಡ್ಸಿದ್ದೀನಿ, ಅದ್ರ ಬಗ್ಗೆನೂ ಹೇಳ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ಫ್ಲೋರ್ ಪ್ಲ್ಯಾನ್ ಅಂತ. ಇದು ಇಂಪಾರ್ಟೆಂಟ್ ನಮಗೆ. ಈಗ ನಮಗೆ ಈ ಬ್ರ್ಯಾಂಡ್ಸ್ ಲೀಸ್ಟ್ ಸಿಕ್ಕಿದೆ, ಬಟ್ ನಾನು ಎಲ್ಲಿ ಹೋಗಬೇಕು, ಹೆಂಗೆ ಹೋಗಬೇಕು ಅಂತ ಹೇಳಿದ್ರೆ ಇದು ಫ್ಲೋರ್ ಪ್ಲ್ಯಾನ್ ಅಂತ ಇತ್ತು. ಇದು ನನಗೆ ಚೆನ್ನಾಗೇ ಕೊಟ್ಟರು. ನನಗೆ ಇದು ನೋಡಿದ ಮೇಲೆ ಸ್ವಲ್ಪ ಖುಷಿ ಆಯಿತು. ಓಕೆ, ನಾನು ಇದು ಅಟೆಂಡ್ ನೋಡ್ಬೋದು ಅಂತೇಳಿ ಇಲ್ಲಿಂದ ಎಂಟ್ರಿ ನಾನು ಕೊಟ್ಟೆ. ಆ ವಿಡಿಯೋದಲ್ಲಿ ಪಾರ್ಟ್ 1 ನಾನು ಯಾವ ಥರ ಹೋಗಿದ್ದಂತ ಹೇಳ್ತೀನಿ ನೋಡಿ. ಫಸ್ಟ್ ಡೇ ಏನು ಮಾಡಿದೆ, ಇಲ್ಲಿ ಅಟೆಂಡ್ ಮಾಡೋಕ್ಕೆ ಹೋದೆ, ಫುಲ್ ರಶ್ ಇತ್ತು. ಓನ್ಲಿ ಫಾರ್ VIP ಅಂತ ಹೇಳಿದ್ರು, ಮತ್ತು ರಿಟರ್ನ್ ಬ್ಯಾಕ್ ಅಂತ. ಇಲ್ಲಿ ಬಂದುಬಿಟ್ಟು ಒಂದು ಕಾರ್ ಗಲೀಜಾಗಿತ್ತು. ಇದ್ರ ಬಗ್ಗೆನೂ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ಮುಂದೆ, ನೆಕ್ಸ್ಟ್ ಇದೆ ಕಂಟಿನ್ಯೂ ಮಾಡ್ಬೋದು. ಓಕೆ, ಇಲ್ಲಿಂದ ಹೋಗ್ತಾ ಇದ್ದೆ. ಇಲ್ಲಿಂದ ಹೋಗಿ ಲೈಕ್ ಕಂಟಿನ್ಯೂ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದು ಕಡೆಗೆ ಎಂಡ್ ಆಗಬೇಕು. ಸುಮ್ಮನೆ ನಾನು ಇಲ್ಲಿಂದ ಹಿಂಗೆ ಹೋಗಿ ಇಲ್ಲ. ನಾನು ಹಾಗಾಗಿ ಒಂದು ಕಡೆಯಿಂದ ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡೆ, ಇಲ್ಲಿ ಎಂಡ್ಗೆ ಹೋದೆ. ಇಲ್ಲ ಎಲ್ಲ ಆ ಕಡೆ ನೋಡಿಕೊಂಡು ಏನಂತ ಲೈಕ್ ಒಂದೊಂದೇ ನೋಡ್ಕೊತೋದೆ. ಸ್ಕ್ರೀನ್ ಔಟ್ ಮಾಡಿದೆ, ಮತ್ತೆ ರಿಟರ್ನ್ ಬಂದೆ. ಈ ಥರ ಜಿಗ್ಜ್ಯಾಕಲ್ಲಿ ಹೋದೆ. ಜಿಗ್ಜ್ಯಾಕಲ್ಲಿ ಬಂದು ಈ ಥರ ಮತ್ತು ಈಗ ಕಂಟಿನ್ಯೂ ಇಲ್ಲಿ ಮುಗಿಸ್ಕೊಂಡು ಸೀದಾ ಬಂದು ಒಳಗಡೆ ರೆಸ್ಟ್ ಮಾಡಿದೆ, ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಆಯಿತು, ಫಸ್ಟ್ ಡೇ ಮುಗಿತು. ಸೆಕೆಂಡ್ ಡೇಯಲ್ಲಿ ನಿಮ್ಗೊಂದು ವೀಡಿಯೋ ಮಾಡಿದ್ದೆ. ಸೆಕೆಂಡ್ ಡೇ ವಿಡಿಯೋದಲ್ಲಿ ಬಿಕಾಸ್ ಅವತ್ತು ನಾನು ಲೈವ್ ಬರೋಕ್ಕೆ 50 ಸಬ್ಸ್ಕ್ರೈಬರ್ಸ್ ಬೇಕು ಅಂದ್ಕೊಂಡಿದ್ದೆ. ಬಟ್ ಅದು ಮತ್ತೆ ಆದರೂ 50 ಸಬ್ಸ್ಕ್ರೈಬರ್ಸ್ ಆದರೂ ಥ್ಯಾಂಕ್ ಗಾಡ್, ಲೈಕ್ ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. 50 ಸಬ್ಸ್ಕ್ರೈಬರ್ಸ್ ಆದ್ರೂ ಲೈಕ್ 24 hours ಬೇಕಂತಿತ್ತು. ಸೊ ಅಲ್ಲಿ ನನ್ನ ಟೈಮ್ ನನಗೆ ಬೇಜಾರಾಯಿತು, ಲೈವ್ ಬರೋಕ್ಕಾಗಿಲ್ಲ ಅಂತೇಳಿ. ಅದಕ್ಕೋಸ್ಕರ ಅದೊಂದು ವೀಡಿಯೋ ಮಾಡಿದ್ದೆ ನಿಮಗೋಸ್ಕರ, ಯಾವ್ಯಾವ ಥರ ಸ್ಟಾಲ್ ಸೆಟಪ್ ಆಗಿದೆ ಅಂತೇಳಿ. ಓಕೆ, ಸೊ ಈಗ ಇಲ್ಲಿ ಕೆಲವೊಂದು ಹೈಲೈಟೆಡ್ ಕೆಲವು ಪರಿಚಯ ಆದರು. ಇಲ್ಲಿ ಈ ಪೋರ್ಷನ್ ಏನಿದೆಲ್ಲ ಇಲ್ಲಿ ಏನು ಮೆನ್ಷನ್ ಮಾಡಿಲ್ಲ. ಇವರೆಲ್ಲ ಕನ್ಸಲ್ಟೆನ್ಸಿ ರಿಲೇಟೆಡ್, ಯಾವ್ಯಾವ ಥರ ಏನಿದೆ ಅಂತೇಳಿ ಕನ್ಸಲ್ಟ್ ಮಾಡ್ತಾರೆ ನಮಗೆ, ಬಿಸ್ನೆಸ್ ಆಗಲಿ ಏನಾಗಲಿ. ಸೊ ನೆಕ್ಸ್ಟ್ ಡೇ ಬಂದುಬಿಟ್ಟು ನಾನು ಫಸ್ಟ್ ಅಟೆಂಡ್ ಮಾಡಿದ್ದೀನಿ. ಇಲ್ಲಿ ನಾನು ಕೆಲವೊಂದು ಕ್ವಶನ್ಸ್, ನನ್ನ ಸರ್ವೇದಲ್ಲಿ ಮಾಡಿದ ಕೆಲವೊಂದು ಕ್ವಶನ್ಸ್ನ ನಾನಲ್ಲಿ ಎಕ್ಸ್ಪರ್ಟ್ಸ್ ಅಂತ ಇರ್ತಾರಲ್ಲ ಅವ್ರಿಗೆ ಕೇಳಿದೆ. ಅವ್ರ ಕಡೆಯಿಂದ ಕೆಲವೊಂದು ಆನ್ಸರ್ಸ್ ಸಿಕ್ಕು. ಅದಾದಮೇಲೆ ನಂದು ಮತ್ತು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ರೀಚ್ ಮಾಡಿದೆ. ಕೆಲವು ಯಾವ ಹೈಲೈಟೆಡ್ ಅಂತ ನಾನು ಫೋಕಸ್ ಮಾಡ್ಕೊಂಡಿದ್ದೆ. ಓಕೆ, ಸೊ ಈ ಬ್ರೋಚರಿಗೆ ಬರೋದಾದರೆ ಇಲ್ಲಿ ನೋಡ್ತಾ ಇರ್ಬೋದು ಲಾಂಡ್ರಿ. ಅದು ಓನ್ಲಿ ಹೈಲೈಟೆಡ್ ಎಲ್ಲ ಇಲ್ಲಿ ಹಾಕಿದ್ದಾರೆ. ಲಾಂಡ್ರಿ ಬಿಸ್ನೆಸ್, ನನಗೆ ಈ ಲಾಂಡ್ರಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತೀನಿ ನೋಡಿ. ನಾನು ಇಂಜಿನಿಯರಿಂಗ್ ಕಾಲೇಜ್ ಓದೋ ಟೈಮಲ್ಲಿ ಲಾಂಡ್ರಿ ಅಂತ ಬಂದು ಪಿ ಜಿಗಳು ಬಂದು ಲೈಕ್ ಲಾಂಡ್ರಿ ನಾವು ಬಟ್ಟೆ ಕೊಡ್ತೀವಿ, ಲೋಕಲ್ ಲ್ಯಾಂಗ್ವೇಜಲ್ಲಿ ಬಟ್ಟೆ ಒಗೆದು ಕೊಡ್ತೀವಿ, ಲೈಕ್ ಈ ಥರ ಲಾಂಡ್ರಿ ಅಂತ. ನಮ್ಗೆ ಆಗ ಅನಿಸಿತ್ತು, ನಾವೇ ಮಾಡ್ಕೊತೀವಿ, ಇದನ್ನೇನು ದೊಡ್ಡ ಬಿಸ್ನೆಸ್ಸು ಅಂತ. ಬಟ್ ನನಗೆ ಇದ್ರ ನಾಲೆಡ್ಜ್ ಇದ್ದಿಲ್ಲ ಆಗ. ಬಟ್ ಅವಾಗೂ ಸ್ವಲ್ಪ ಬೂಮಲ್ಲಿ ಇತ್ತೇನೋ ಇಲ್ಲ ಇದಾಗಿತ್ತು. ಬಟ್ ಈಗ ಹೆವಿ ಬೂಮ್ ಆಗ್ತಿದೆ. ಬಿಕಾಸ್ ಹಾಸ್ಪಿಟಲಲ್ಲಿ ಪ್ರತಿಯೊಂದು ಪೇಷಂಟ್ಸ್ ಒಂದು ಬೆಡ್ ಚೇಂಜ್ ಮಾಡಿದಾಗ ಒಂದು ದಿನಕ್ಕೆ ಒಂದು ಚೇಂಜ್ ಮಾಡ್ತಾರೆ ಅಂದರೆ ಅದು ಬಿಸ್ನೆಸ್ ಲೆಕ್ಕ ಇಟ್ಕೊಳ್ಳಿ. ಒಂದೇ ಒಂದು ಬಟ್ಟೆ ಒಗ್ಸ್ಕೊಳ್ಳೋಕ್ಕೆ 10 ರೂಪಾಯಿ ಅಂತ ಇಟ್ಕೊಂಡ್ರು ದೊಡ್ಡ ಹಾಸ್ಪಿಟಲ್ಸ್ ಆಗಲಿ ಏನಾಗಲಿ, ಹೋಟೆಲ್ಸು, ರೆಸಾರ್ಟ್ಸು, ಎಷ್ಟೆಲ್ಲ ಬಿಸ್ನೆಸ್ ಇದೆ, ಸುಮಾರು ಬಿಸ್ನೆಸ್ ಇದೆ. ಓಕೆ, ದೊಡ್ಡ ಬಿಸ್ನೆಸ್ ಇದೆ. ಇಲ್ಲಿ ಆಲ್ರೆಡಿ ಹೇಳಿದೆ ನಿಮಗೆ, ಫೋಕೋ ಅಂತ ಹೇಳಿದೆ. ದಿಸ್ ಇಸ್ ದ ಅಡ್ವಾಂಟೇಜ್. ಫೋಕೋ ಬಂದುಬಿಟ್ಟು ಅಡ್ವಾಂಟೇಜ್ ನಿಮಗೆಲ್ಲ. ಫ್ರಾಂಚೈಸಿ ಆಕ್ಯುಪೈಡ್ ಕಂಪ್ನಿ ಆಪ್ರೇಟೆಡ್ ಅಂತ. ಇದು ಯು ಇನ್ವೆಸ್ಟ್, ಇಲ್ಲಿ ಆಲ್ರೆಡಿ ಹೇಳಿದ್ದೀನಿ ನೋಡಿ. ಯು ಇನ್ವೆಸ್ಟ್, ನೀವು ಇನ್ವೆಸ್ಟ್ ಮಾಡಿ. ವಿ ಆಪ್ರೇಟ್, ಕಂಪ್ನಿನೇ ಎಲ್ಲ ನೋಡ್ಕೊಳ್ಳೋದು. ಇಟ್ಸ್ ಎ ಬೆಸ್ಟ್. ಫೋಕೋ ಮಾತ್ರ ಸಜೆಸ್ಟ್ ಮಾಡಲು ಫೋಕೋ ಸಜೆಸ್ಟ್ ಫೋಕೋ ಮಾಡಿ. ಬಿಕಾಸ್ ಈ ಕಡೆ ಜಾಬು ಮಾಡ್ತಾಯಿದ್ದೀನಿ, ಈ ಕಡೆ ಒಂದು ಬಿಸ್ನೆಸ್ ರನ್ ಮಾಡ್ತಿದ್ದೀನಿ. ದಿಸ್ ವಾಸ್ ಬೆಸ್ಟ್ ಫೋಕೋ ಐಡಿಯಾ. ಓಕೆ, ಇದು ಬಂದು ನಿಮಾನ್ಸ್ ಅಂತ. ಇದು ಬಂದು D2C ಬ್ರ್ಯಾಂಡ್. ಏನೋ ಹೋಗಿ ನಾವೇ ಶಾಪಿಗೆ ಹೋಗಿ ತೊಗೋಬೇಕು ಆ ಥರ ಏನಿಲ್ಲ. ಆನ್ಲೈನಲ್ಲಿ ನೀವು ಆರ್ಡರ್ ಮಾಡಿದ್ರೂ ನಿಮಗೆ ಬರುತ್ತೆ. ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂದ ಡಿಸ್ಟ್ರಿಬ್ಯೂಟ್ರಿಂದ ನಿಮ್ಮ ಇದಕ್ಕೆ ಬರುತ್ತೆ, ನನಗೆ ಬರುತ್ತೆ. ಓಕೆ, ಇನ್ನು ಇದು ಬಂದುಬಿಟ್ಟು ಕಾಫಿ ಶಾಪು. ಓಕೆ, ಕೆಲವೊಂದೆಲ್ಲ ಮೂವ್ ಆನ್ ಮಾಡ್ತೀನಿ. ಬಿಕಾಸ್ ಕಾಫಿ ಶಾಪ್ ಅಂತ ಈಗ ಓಣಿಗೆ ಒಂದಾಗ್ಬಿಟ್ಟಿದೆ. ಸೊ ಅದ್ರ ಬಗ್ಗೆ ಜಾಸ್ತಿ ಸಲೂನ್ನು ಈಗ ಆನ್ಲೈನ್ ಬಂದಿದೆ. ಬಟ್ ಸಲೂನ್ ಫ್ರಾಂಚೈಸಿ 99 lakhs ಅಂತಿದೆ ಫ್ರಾಂಚೈಸಿ ಆಪ್ರೇಷನ್. ನೀವು ನೋಡ್ಬೋದು. ಏಕಾದಿ ನಿಧಿ ಅಗರ್ವಾಲ್ ಆಲ್ರೆಡಿ ಹೀರೋಯಿನ್ ನೋಡ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ಏಕಾದಿ ಬಂದ್ಬಿಟ್ಟು ಸಿವಿಲರ್ ಜ್ಯುವೆಲರ್ಸ್ ಓನ್ಲಿ ಫಾರ್ ಸಿವಿಲರ್ ಜ್ಯುವೆಲರ್ಸ್, ನಾಟ್ ಗೋಲ್ಡ್. ಇವರು ಫ್ರಾಂಚೈಸಿ ತೊಗೋಬೋದು. ಬಟ್ ನೋಡೋದಾದರೆ 3 crores 3 to 3 ಕ್ಯಾಪೆಕ್ಸ್ ಅಂದರೆ ಟೋಟಲ್ ಇನ್ವೆಸ್ಟ್ಮೆಂಟ್ ಕಾಸ್ಟ್. ಬರೀ ಫ್ರಾಂಚೈಸಿ ಬಿಸ್ನೆಸ್ 10 lakh ಇದೆ.
ಇದು ಬಂದ್ಬಿಟ್ಟು ಯೂಮ್ಸ್ ಇದು ಬಂದ್ಬಿಟ್ಟು ಪರ್ಫ್ಯೂಮ್ ರಿಲೇಟೆಡ್ ಟು ಲೇಡೀಸ್ ಅಂತ ಹೇಳ್ಬೋದು, ವುಮೆನ್ಸ್ ಅಂತ ಹೇಳ್ಬೋದು. ಯಾರೆಲ್ಲ ವುಮೆನ್ ಇನ್ಫ್ಲುಯೆನ್ಸರ್ಸ್ ಇದ್ದಾರೋ ಅವರೆಲ್ಲರೂ ಟ್ರೈ ಮಾಡ್ಬೋದು ಇದು. ಓಕೆ, ಮಿಲ್ಕ್ ಮಿಸ್ಟಿ ಯಾರೆಲ್ಲ ನಿಮ್ಮಲ್ಲಿ ಒಂದು ಮಾರ್ನಿಂಗ್ ಹಾಲು ಹಾಕೋ ಬಿಸ್ನೆಸ್ ಯಾರು ಮಾಡ್ತಿದ್ದಾರೆ ಅವರು ಒಂದು ಸೆಟಪ್ ಮಾಡ್ಬೋದು. ಆ್ಯಸ್ ಅ ಪಾರ್ಟ್ ಟೈಮ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿ ಅವರು ಸೆಟಪ್ ಮಾಡ್ಬೋದು. ಈ ಮಿಲ್ಕ್ ಮಿಸ್ಟಿನಲ್ಲಿ ಬಂದ್ಬಿಟ್ಟು ಇಟ್ಸ್ ಐಸ್ ಕ್ರೀಮ್ ಶಾಪ್. ಕೇಳಿದೆ ಇಲ್ಲಿ ಆಲ್ರೆಡಿ ಮಿಲ್ಕ್ ಮಿಸ್ಟ್ ಅಂತ ಇಟ್ಕೊಂಡಿದ್ದೀರಾ, ಹಾಲು ಮೊಸರು ಏನು ಮಾಡೋದು? ಹಾಲು ಮೊಸರಲ್ಲಿ ಕೆಲವು ಕ್ವಾಲಿಟಿ ಇಶ್ಯೂ ಬರ್ತಿದೆ ಸರ್, ಹಾಲು ಜಾಸ್ತಿ ದಿನ ಇಡೋಕ್ಕಾಗ್ತಿಲ್ಲ ಅಂತೇಳಿ. ಟೆಟ್ರಾ ಪ್ಯಾಕಲ್ಲಿ ಇಟ್ಟರು ಸ್ವಲ್ಪ ಹಾಲು ಕ್ವಾಲಿಟಿ ಕೆಡ್ತಾ ಇದೆ ಅಂತೇಳಿ ಓನ್ಲಿ ಐಸ್ ಕ್ರೀಮ್ ಇದೆ. ಬಟ್ ನೀವೇನಾದರೂ ಹಾಲು ಮಾಡ್ತೀನಿ ಅಂದರೆ ಬಟ್ ಇವ್ರು ಪರ್ಮಿಷನ್ ಕೇಳಬೇಕಾಗುತ್ತೆ. ಬಟ್ ಇನ್ವೆಸ್ಟ್ಮೆಂಟ್ ಯು ಕ್ಯಾನ್ ಆಲ್ಸೋ ಸಿ 5 ಲಕ್ಷದಿಂದ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಇದೆ. ಓಕೆ, ಚಾಯ್ ಕಾಫಿ, ಐ ಗೆಸ್ ಚಾಯ್ ಕಾಫಿನಲ್ವ ಇದು? ಚಾಯ್ ಕಾಫಿನೇ ಇದೆ. ಇದು ನಮ್ಮ ಇಂಡಿಯಾದಲ್ಲಿ ಚಾಯ್ಗೆ ಬಿಸ್ನೆಸ್ ಅನ್ನೋದು ಬೂಮ್ ಆಗ್ತಾನೆ ಇದೆ. ನಿಮಗೆಲ್ಲ ಗೊತ್ತಿರೋ ಆಲ್ರೆಡಿ ಚಾಯ್ ಕಾಫಿ ಮಾರೋರೇ ಇವತ್ತು ಪ್ರಧಾನಿ ಆಗಿದ್ದಾರೆ. ಎಸ್, ದಟ್ ಇಸ್ ದ ಒನ್. ಮನಸ್ಸಲ್ಲಿ ಏನು ಅನ್ಕೊತಿದ್ದೀರಾ ಅವರೇ ಆ ವ್ಯಕ್ತಿನೇ, ಚಾಯ್ ಕಾಫಿ ಮಾರೋ ವ್ಯಕ್ತಿನೇ ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ. ಓಕೆ, ಇನ್ನು ಡಿಯೋಡಾಪ್ ಅನ್ನೋದು ಬಂದುಬಿಟ್ಟು ಹೋಲ್ಸೇಲ್. ಚೀನಾದಲ್ಲಿ ಅಲಿಬಾಬಾ ಅಂತ ಏನಿದೆ ಗೊತ್ತಾ, ಅವರು ಹೋಲ್ಸೇಲಾಗಿ ತರಿಸ್ಕೊಂಡಿರ್ತಾರೆ. ಹೋಲ್ಸೇಲಾಗಿ ತರಿಸ್ಕೊಂಡು ಇವರು ನೀವು ರಿಟೇಲ್ ಶಾಪ್ ಇಟ್ಕೋಬೋದು. ಇದು ಹೆಣ್ಮಕ್ಳಿಗೆ ಸೂಕ್ತವಾದ ಬಿಸ್ನೆಸ್ ಅಂತ ಹೇಳ್ತೀನಿ. ನಿಮಗೆ ತೋರಿಸ್ತೀನಿ, ವೆಬ್ಸೈಟು ತೋರಿಸ್ತೀನಿ ನಾನು ನಿಮಗೆ. ಓಕೆ, ಇವರು ಬಂದುಬಿಟ್ಟು ಲೈಕ್ ನೀವು ಆನ್ಲೈನಲ್ಲಿ ಸೆಲ್ ಮಾಡ್ಬೋದು ಆ್ಯಸ್ ಎ ರಿಟೇಲ್ ಶಾಪ್. ಓಕೆ, ಇದು ಬಂದುಬಿಟ್ಟು ಎಜುಕೇಷನ್, ಸಂಸ್ಕೃತಿ ಎಜುಕೇಷನ್, ಯಾವ್ಯಾವ ಇಂಡಸ್ಟ್ರೀಸ್. ಈಗ ಕ್ಯೂಟಿಫೈ ಇವತ್ತು ಮಾರ್ನಿಂಗೇ ನನಗೊಂದು ವಾಟ್ಸಪ್ ಬಂದಿದ್ದು ನೋಟಿಫಿಕೇಷನ್, ಕ್ಯೂಟಿಫೈ ಫ್ರಾಂಚೈಸಿ ಯಾಕಂದರೆ ಅವ್ರಿಗೆ ಕೊಟ್ಟು ಬಂದಿದೆ. ಬಿಕಾಸ್ ಈಗ ಎಲ್ಲರೂ ನೋಡ್ತೀರಾ, ಯಾವುದೇ ಒಂದು ಫಂಕ್ಷನ್ ಆದರೂ ಸಾಕು ಈಗ ಕೇಕ್ ಅಂತಾರೆ. ಸೊ ಕ್ಯೂಟಿಫೈ ಅನ್ನೋರು ಕೇಕ್ ಅವರು ತಯಾರಿಸೋರು, ಅವ್ರೂ ಫ್ರಾಂಚೈಸಿ ತೊಗೊಂಡು ಒಂದು ಇಟ್ಕೋಬೋದು. ಇದು ಬಂದುಬಿಟ್ಟು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿ ಚಿಕಾಗೋ ಪಿಜ್ಜಾ ಅಂತ, ಇದು ಬಂದುಬಿಟ್ಟು ವಿಗರಸ್ ಪಿಜ್ಜಾ ಅಂತ ಹೇಳ್ತು. ಸೊ ಬಟ್ ಇವರಲ್ಲಿ ಇನ್ವೆಸ್ಟ್ಮೆಂಟ್ 40 lakhs ಇದೆ. ಇದು ನೋಡ್ಬಿಟ್ಟು ಮೈ DNAPDA. ಇದರಲ್ಲಿ ಯಾರ್ಯಾರು ಮೆಡಿಕಲ್ ಫೀಲ್ಡಲ್ಲಿ ಈಗ ಆಲ್ರೆಡಿ ವರ್ಕ್ ಮಾಡ್ತಿದ್ರು ಅವರು ಒಂದು ಸಣ್ಣದಾಗಿ ಚಿಕ್ಕ ಪುಟ್ಟ ಒಂದು ರೂಮ್ ಇಟ್ಕೊಂಡು ಅಲ್ಲಿ ಚೆಕಪ್ಗೋಸ್ಕರ ಚೆಕಪ್ ಮಾಡಿಸೋಕ್ಕೆ ಇಂತಿಂಥ ಚಾರ್ಜಸ್ ಅಂತ ಅಂತಾರೆ. ಇದನ್ನು ಮಾಡ್ಕೋಬೋದು. ಯಾರ್ಯಾರು ಮೆಡಿಕಲ್ ಇಂಡಸ್ಟ್ರಿಯಲ್ಲಿದ್ದರು. ಓಕೆ, ಇದು ನಾನು ಆಲ್ರೆಡಿ ಹೇಳಿದಾಗೆ ಯು ಕ್ಲೀನ್ ಇಟ್ ಈಸ್ ಆಲ್ಸೋ ಎನ್ ಬ್ರ್ಯಾಂಡ್, ಲಾಂಡ್ರಿ ಬಿಸ್ನೆಸ್, ಅಂದರೆ ಇಸ್ತ್ರಿ ಏನು ಮಾಡೋದು. ಓಕೆ, ಇಲ್ಲಿ ಆಲ್ರೆಡಿ ನೋಡ್ತಾ ಇರ್ಬೋದು ಇಷ್ಟಿಷ್ಟು ಜಾಗ ಬೇಕು ಇವರಿಗೆ ಅಂತೇಳಿ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ರೆವೆನ್ಯೂ ಪರ್ ಮಂತ್, ಬಟ್ 3 ರಿಂದ 4 ಲಕ್ಷ ಆಗೋದೇ ಪರ್ ಮಂತ್ ಅಂತಾರಲ್ಲ, ಇದು ಎಲ್ಲ ಒಂದು ಬೆಂಗಳೂರಲ್ಲಿ ವರ್ಕೌಟ್ ಆಗುತ್ತೆ. ಬಟ್ ಇಲ್ಲಿ ಲೋಕಲ್ ಅಂತೇಳಿ ಇಷ್ಟಿಷ್ಟು ಆಗಲ್ಲ. ಲೋಕಲ್ ಇನ್ನೊಂದು ಹೇಳ್ತೀನಿ ನೋಡಿ, ಯಾರು ಲೋಕಲಲ್ಲಿ ಜಾಸ್ತಿ ಬಿಸ್ನೆಸ್ ಆಗುತ್ತೆ ಅಂತ ಅನ್ಕೋಬೇಡಿ. ಓನ್ಲಿ ಫಾರ್ ಬಿಸ್ನೆಸ್ ಇನ್ ಬ್ಯಾಂಗ್ಳೂರ್ ಅಷ್ಟೇ, ಹೈಫೈ ಟೈರ್ 1 ಟೈರ್ 2 ಸಿಟೀಸ್ ಅಷ್ಟೇ ಮಾತ್ರ. ಓಕೆ, ಕಮಿಂಗ್ ಬ್ಯಾಕ್ ಟು ಇಲ್ಲಿ ನೋಡ್ಬೋದು, ಇಲ್ಲಿ ಲಿಂಪೋ ಅನ್ನೋದನ್ನು ಇಲ್ಲಿ ಬ್ರ್ಯಾಂಡ್ಸ್ ಲಿಸ್ಟಲ್ಲಿ ಫಸ್ಟ್ ಕಂಪ್ನಿನೇ ಲಿಂಪೋ ಅಂತ ನೀವು ನೋಡಿದರೆ. ಇದ್ರದ್ದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಲಿಂಪೋ ಅಂತ ಫಸ್ಟು ಎದುರುಗಡೆ ಫ್ಲೋರ್ ಇಲ್ಲಿದೆ, 4th ಪ್ಲ್ಯಾನ್. ನಾನು ಹೇಳ್ದಲ್ವ ಇಲ್ಲಿ ಕಾರು ಗಲೀಜ್ ಆಗಿದೆ, ಇಲ್ಲ ಎಂಟ್ರಿ ಆಗಿದ ತಕ್ಷಣ ಗಲೀಜ್ ಕಾರ್ ಕಾಣ್ತು ನನಗೆ. ಇದೇನು ಗುರು ಎಂಟ್ರಿನಲ್ಲೇ ಇಷ್ಟು ಗಲೀಜಾಗಿದೆ ಕಾರು ಅಂತ ಅಂದ್ಕೊಂಡು. ಬಟ್ ದಟ್ ಈಸ್ ದ ಬಿಸ್ನೆಸ್, ಅಲ್ಲಿ ಬಿಸ್ನೆಸ್ ಇದೆ ಅಂತೇಳಿ. ಅಂದರೆ ಯಾವ ಥರ ಅಂತ ಹೇಳ್ತೀನಿ ನೋಡಿ. ಲಿಂಪೋ ಅಂದ್ಬಿಟ್ಟು ಇಟಾಲಿಯನ್ ಕಂಪ್ನಿ, ಕಾರ್ ವಾಷಿಂಗ್ ಕಂಪ್ನಿ. ಅಂದರೆ ಇದು ಬಂದುಬಿಟ್ಟು ವಿತೌಟ್ ವಾಟರ್, ಇಲ್ಲಿ ಆಲ್ರೆಡಿ ನೋಡ್ತಾ ಇರ್ಬೋದು ಅವರೇ ಆಲ್ರೆಡಿ ಮೆನ್ಷನ್ ಮಾಡಿದ್ರು, ವಿತೌಟ್ ವಾಟರ್ನ ಕ್ಲೀನ್ ಮಾಡ್ಬೋದಂತೆ ಕಾರ್ನ. ಯಾವ ಥರ ಅಂದರೆ ಈಗ ಏನು ಫುಲ್ಲು ನಾವು ನೋಡಿದ್ರೆ ಕಾರ್ ತೊಳೆಯೋಕ್ಕೆ ಇಲ್ಲ ಬೈಕ್ ತೊಳೆಯೋಕ್ಕೆ 10 ಲೀಟ್ರ್ 20 ಲೀಟ್ರ್ ಸುಮ್ಮನೆ ಬಕೆಟ್ ಎಸಿತಾನೆ ಇರ್ತೀವಿ, ಆದರೂ ಕ್ಲೀನ್ ಆಗ್ತಿರಲ್ಲ. ಬಟ್ ಇವ್ರ ಸೊಲ್ಯೂಷನ್ ಬಂದ್ಬಿಟ್ಟು ಒಂದು ಸ್ಪ್ರೇ ಇರುತ್ತೆ, ಒಂದು ಸ್ಪ್ರೇ ಹೊಡೆದು ಈ ಥರ ಕ್ಲೀನ್ ಮಾಡಿದ್ರೆ ಎಲ್ಲ ಕೊಳೆಯೆಲ್ಲ ಕಿತ್ಕೊಂಡು ಹೋಗುತ್ತೆ. ಸೊ ದಟ್ ಈಸ್ ದ ಬಿಸ್ನೆಸ್. ಇಲ್ಲಿ ಎಲ್ಲಿ ವರ್ಕೌಟ್ ಆಗುತ್ತೆ ಅಂತಂದರೆ ಬ್ಯಾಂಗ್ಳೂರಲ್ಲಿ ನೀರಿನ ಏನು ನೀರು ಅಂತ ಇಲ್ಲಿ ಹೊಡೆದಾಡ್ತಿದ್ದಾರೆ. ಸೊ ಅಂಥದ್ದಲ್ಲಿ ಕಾರ್ ವಾಷಿಂಗ್ ಬಿಸ್ನೆಸ್ ಅಲ್ಲಿ ಮಾಡೋರು ಇದನ್ನು ಫ್ರಾಂಚೈಸಿ ತೊಗೋಬೋದು. ಓಕೆ, ಇಟ್ಸ್ ಇಟಾಲಿಯನ್ ಕಂಪ್ನಿ. ಕಾರ್ ವಾಷಿಂಗ್ ಸ್ಪ್ರೇ ಹೊಡೆದು ನೀಟಾಗಿ ಕ್ಲೀನಾಗಿ ಮಾಡುತ್ತೆ ಒಂದು ಸೈಡು. ಅವರ ಒಂದು ಏನು ಇಲ್ಲಿ ಆಲ್ರೆಡಿ ತೋರಿಸಿದ್ದೀನಿ, ಪಾರ್ಟ್ 1 ಆಲ್ರೆಡಿ ಚಿಕ್ಕದಾಗಿ ತೋರಿಸಿದ್ದೀನಿ. ಓಕೆ, ಇದನ್ನು ನೋಡ್ಬೋದು. ಕಾರ್ ವಾಷಿಂಗ್ ಯಾರ್ಯಾರು ಆಟೋಮೊಬೈಲ್ ಇಂಡಸ್ಟ್ರಿ ಇದ್ದಾರೆ ಅವರು. ಇದೊಂದು ಟಿ ಅವೆನ್ಯೂ ಬಂದುಬಿಟ್ಟು ಶ್ರೀಲಂಕನ್ ಬ್ರ್ಯಾಂಡ್ ಕಂಪ್ನಿ. ಅದು ನೋಡ್ಕೊಂಡು ಹೋಗ್ಬೋದು. ಇದು ನಾನು ಇವ್ರನ್ನ ಮಾತಾಡ್ಸಿದ್ದೀನಿ.
ಇದು ಡಿ ಸಿಲ್ವಾ ಅಂಡ್ ಸನ್ಸ್ ಏನೇ ಇರಬೇಕು ಇವರು ಫ್ರಾಂಚೈಸಿ ಅವರು ಶ್ರೀಲಂಕನ್ ಬ್ರ್ಯಾಂಡ್ ಒಟ್ಟಿನಲ್ಲಿ ಟೀ ಕಂಪ್ನಿದು ಟೀ ಪುಡಿ ಈ ಥರ ಡಿಫ್ರೆಂಟ್ ಗ್ರೀನ್ ಟೀ ಎಲ್ಲೋ ಈ ಥರ ಎಲ್ಲ. ಓಕೆ, ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಲಿಂಪೋ ಇಂಟರ್ನ್ಯಾಷನಲ್ ಬ್ರ್ಯಾಂಡ್, ಟೀ ಅವೆನ್ಯೂ ಇಟ್ಸ್ ಎ ಶ್ರೀಲಂಕನ್ ಬ್ರ್ಯಾಂಡ್, ಚಿಕಾಗೋ ಪಿಜ್ಜಾ ಇಟ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್. ಈಗ ಹೆಂಗೆ ಯಾವುದು ಡಾಮಿನರ್ಸ್ ಹಂಗಿದೆ ಅದೇ ಥರ ಚಿಕಾಗೋ ಪಿಜ್ಜಾ ಅಂತಲೂ ನೋಡ್ಬೋದು. ಇಲ್ಲಿ ಮಿಲ್ಕ್ ಮಿಸ್ಟಿ ಅಂತಲೂ ನೋಡ್ಬೋದು. ಇದು ಬಂದ್ಬಿಟ್ಟು ಹೇಳ್ದಲ್ಲ ನನಗೆ ಮಿಲ್ಕ್ ಮಿಸ್ಟಿ ಅನ್ನೋದು ಇಟ್ಸ್ ಐಸ್ ಕ್ರೀಮ್ ಮಾಡ್ತಾರೆ. ನಾನು ಇಲ್ಲಿ ಐಸ್ ಕ್ರೀಮ್ ಒಂದೇ ಇಟ್ಕೊಂಡ್ರೆ ನಾನು ಹೆಂಗೆ ವರ್ಕೌಟ್ ಆಗುತ್ತಾ ಅಂತ ಕೇಳಿದ್ರೆ ನಾನು ಹಾಲು ಮೊಸರು ಇದೆಲ್ಲ ಮಾಡ್ಬೋದಲ್ಲ ಸೇಮ್ ನಂದಿನಿ ಪಾರ್ಲರ್ದು. ಬಟ್ ಇವ್ರದ್ರಲ್ಲಿ ಕೆಲವೊಂದರಲ್ಲಿ ಕ್ವಾಲಿಟಿ ಇಶ್ಯೂ ಲೈಕ್ ಮಿಲ್ಕು ಮತ್ತು ಕರ್ಡ್ ಕ್ವಾಲಿಟಿ ಇಶ್ಯೂ ಬಂದಿದೆ ಅಂತಾಗಿ ಸೊ ಅವರು ಮಿಲ್ಕ್ ಅಂಡ್ ಇಶ್ಯೂ ಸದ್ಯಕ್ಕೆ ಅವಾಯ್ಡ್ ಮಾಡಿದ್ದಾರೆ ಆ ಪ್ರಾಡಕ್ಟನ್ನ. ಬಟ್ ನೀವು ಇಟ್ಕೋಬೋದು, ಬಟ್ ಏನು ಇದು ಮಿಲ್ಕು ಅದು ಹಾಲು ಮೊಸರು ಎಲ್ಲ ಇವ್ರಿಗೆ ಇನ್ಫಾರ್ಮ್ ಮಾಡಬೇಕು, ನಾನು ಈ ಥರ ಪ್ರಾಡಕ್ಟ್ಸ್ ಮತ್ತು ಇವ್ರದ್ದಲ್ಲಿ ಆ್ಯಡ್ ಮಾಡ್ಕೊತೀನಿ, ಅವಾಗ ಪರ್ಮಿಷನ್ ಸಿಕ್ಕರೆ ಮಾಡ್ಬೋದು. ಓಕೆ, ಚಿಕ್ಕ ಇನ್ವೆಸ್ಟ್ಮೆಂಟ್ 5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬಿಗ್ ಮಿಶ್ರಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಮಿಶ್ರಾ ಇದು ಬಂದುಬಿಟ್ಟು ಧಾರವಾಡ ಮಿಶ್ರಾ ಪೇಡ ಅಂತಲೂ ಹೇಳ್ತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಧಾರವಾಡ ಅಂದ ತಕ್ಷಣ ನನ್ನ ಮುಖದಲ್ಲಿ ಸ್ವಲ್ಪ ನಗು ಬರುತ್ತೆ. ನಗು ಅನ್ನೋದಕ್ಕಿಂತ ಮುಗುಳು ನಗೆ ಅನ್ಬೋದು. ಬಿಕಾಸ್ ಐ ಗಾಟ್ ಎಂಗೇಜ್ಡ್ ದೇರ್, ಎಂಗೇಜ್ಮೆಂಟ್ ನಾನು ಅಲ್ಲೇ ಮಾಡ್ಕೊಂಡಿದ್ದೀನಿ. ಸೊ ಧಾರವಾಡ ಪೇಡ ಮತ್ತು ಬಳ್ಳಾರಿ ಕವ್ವ ಅಂತ ನಮ್ಮದೊಂದು ಕಾಂಬಿನೇಷನ್ ಇದೆ. ಬಳ್ಳಾರಿ ಕವ್ವ ಸೈಕಲ್ ಕವ್ವ ಅಂತ ಎಷ್ಟು ಫೇಮಸ್ ಇದೆಯೋ ಧಾರವಾಡದಲ್ಲೂ ಧಾರವಾಡ ಪೇಡ ಅಂತಲೂ ಅಷ್ಟೇ ಫೇಮಸ್ ಇದೆ. ಅದ್ರದ್ದು ಮೇನ್ ಬಂದುಬಿಟ್ಟು ಮಿಶ್ರಾ ಅಂಥೇಳಿ ಇವರು ಡಿಫ್ರೆಂಟ್ ಸ್ವೀಟ್ಸು ಎಲ್ಲನೂ ಮಾಡ್ತಾರೆ. ಇದು ಫ್ರಾಂಚೈಸಿ ಬಂದಿತ್ತು, ಬಟ್ ಆಲ್ರೆಡಿ ನಮ್ಮ ಲೋಕಲಲ್ಲಿ ಇದೆ ಆಲ್ರೆಡಿ, ಬಟ್ ನೋಡ್ಬೋದು ಬೆಂಗಳೂರಲ್ಲಿ. ಓಕೆ, ಡಿಯೋಡಾಪ್ ನಾನು ಆಲ್ರೆಡಿ ಹೇಳಿದಾಗೆ ನಿಮಗೆ ಹೇಳಿದ್ದೀರಲ್ಲ, ಇದು ಒಂದು ವುಮೆನ್ ಇದು ಡಿಯೋಡಾಪ್ ಅಂತ ನಾನು ಹೇಳ್ದಲ್ಲ. ಇಲ್ಲಿ ಚಿಕ್ಕ ಪುಟ್ಟ ಪ್ರಾಡಕ್ಟ್ಸ್ ತೊಗೊಂಡು ನೀವು ಅಮೆಝಾನ್ ಎಲ್ಲಾದರೂ ಸೆಲ್ ಮಾಡ್ಬೋದು ಆ್ಯಸ್ ಎ ರಿಟೇಲ್ ಅಂತೇಳಿ. ಡಿಯೋಡಾಪ್ ಬೇಕಾದ್ರೆ ನಿಮ್ಗೆ ಪ್ರೂಫ್ ಆಗಿಲ್ಲ, ಆಲ್ರೆಡಿ ತೋರಿಸ್ತೀನಿ ನೋಡಿ. 65 ರೂಪಾಯಿ ಸಾಮಾನು, 87 ರೂಪಾಯಿ, 53 ರೂಪಾಯಿ, 98. ಇಲ್ಲ ಚಿಕ್ಕ ಪುಟ್ಟ ಬಾಟಲ್ ನೀವು ನೋಡ್ಬೋದು. 48 ರೂಪೀಸ್ ಬಾಟಲ್ ನೀವು ಹೋಲ್ಸೇಲಾಗಿ ಒಂದು 10 ತರಿಸ್ಕೊಂಡು 10ಕ್ಕೆ ಎಷ್ಟಿತ್ತು 500 ರೂಪಾಯಿ ಅಂತ ಆದ್ರೂ ನೀವು 1000 ರೂಪಾಯಿ ಮಾರ್ಕೋಬೋದು. 100 ರೂಪಾಯಿ ಒಂದು ಬಾಟಲ್ ಮಾರ್ಕೋಬೋದು ಶಾಪ್ ಇಟ್ಕೊಂಡು. ಎಲ್ಲ ಚಿಕ್ಕ ಐಟಮ್ಸ್ ಎಲ್ಲ ನೀವು ಹೋಲ್ಸೇಲಾಗಿ ತರಿಸ್ಕೊಂಡು ನಿಮ್ಮದು ಸ್ಟೇಷ್ನರಿ ಅಂಗಡಿನ ನೀವು ರನ್ ಮಾಡ್ಬೋದು. ಪ್ರಿಫರ್ ಫಾರ್ ಗೃಹಿಣಿಯವರಿಗೆ ನಾನು ಚಿಕ್ಕದ ಶಾಪ್ ಇಟ್ಕೊಂಡು ಮಾಡ್ಕೋಬೋದು. ಟಿ ಸೀರೀಸ್ ಈ ಇಂಡಸ್ಟ್ರಿ ಬಂದ್ಬಿಟ್ಟು ಫಿಲಿಮ್ ಇಂಡಸ್ಟ್ರಿಗೆ ಹೋಗುತ್ತೆ. ಇದು ಟಿ ಸೀರೀಸ್ ಅನ್ನೋದು ಒಂದು ಮ್ಯೂಸಿಕ್ ಲೇಬಲ್ ಕಂಪನಿ ಮತ್ತು ಮೂವಿ ಪ್ರೊಡಕ್ಷನ್ ಕಂಪನಿ. ಇವ್ರು ಬಂದುಬಿಟ್ಟು ಒಂದು ಮೂವೀಸ್ನ ಜನ್ರೇಟ್ ಮಾಡೋದಾಗಲಿ, ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ, ಇಲ್ಲಾಂದರೆ ಒಂದು ಸಾಂಗ್ ಕಂಪೋಸ್ ಮಾಡೋದಾಗಲಿ, ಅಥವಾ ಒಂದು ಕನ್ಸರ್ಟ್ಸ್ ನಡೆಸೋದಾಗಲಿ, ಒಂದು ಲಾರ್ಜ್ ಈವೆಂಟ್ ನಡೆಸೋದಾಗಲಿ, ಇದು ಬಂದುಬಿಟ್ಟು ಸ್ಟಾರ್ಟಿಂಗಲ್ಲಿ ಟಿ ಸೀರೀಸ್ ಅಂತ ಸ್ಟಾರ್ಟ್ ಮಾಡಿದ್ರು. ಈಗ ಬಂದುಬಿಟ್ಟು ಟಿ ಸೀರೀಸ್ ಫಿಲಿಮ್ಸ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಚಿಕ್ಕಪೇಟ್ ದೊಣ್ಣೆ ಬಿರಿಯಾನಿ ಹೌಸ್. ಓಕೆ, ಸಾರಿ, ಇಲ್ಲಿ ಟಿ ಸೀರೀಸ್ ಬಗ್ಗೆ ಹೇಳೋಕ್ಕಾಗಿಲ್ಲ. ಇವ್ರು ಬಂದುಬಿಟ್ಟು ಪ್ರೊಡಕ್ಷನ್ಗೋಸ್ಕರ ಇನ್ವೆಸ್ಟ್ಮೆಂಟ್ ಕೇಳ್ತಾ ಇದ್ದಾರೆ. ಸೊ ಪ್ರೊಡಕ್ಷನ್ ನೀವು ಮಾಡೋದ್ರೆ ಮಾಡ್ಬೋದು ಅಂತೇಳಿ ಎಲ್ಲಾದರೆ ಟಿ ಸೀರೀಸ್ ಅಂತ ಒಂದು ಶಾಪ್ ಓನ್ಲಿ ಮ್ಯೂಸಿಕಲ್ ಸೀರೀಸ್ ಕಂಪ್ನೀಸ್ ಅಂತ ನೋಡ್ಬೋದು. ಓಕೆ, ಇಲ್ಲಿ ಚಿಕ್ಕಪೇಟ್ ದೊಣ್ಣೆ ಬಿರಿಯಾನಿ. ನನಗಂತೂ ಇಲ್ಲಿ ಯಾರೆಲ್ಲ ನಾನ್ ವೆಜ್ ಲವರ್ಸ್ ಇದ್ದರೆ ಗೊತ್ತಿಲ್ಲ, ನಾನಂತೂ ನಾನ್ ವೆಜ್ ಲವರ್ ಅಂತ ಇದ್ದೇ ಇದ್ದೀನಿ. ನನಗಂತೂ ಬಿರಿಯಾನಿ ಅಂದರೆ ದಿನಕ್ಕೆ 2 ಸಲ 3 ಸಾರಿನೂ ತಿನ್ನೋಕೆ ರೆಡಿ ಇದ್ದೀನಿ. ಓಕೆ ಫೈನ್. ಬಿರಿಯಾನಿ ದೊಣ್ಣೆ ಬಿರಿಯಾನಿ, ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಹೌಸ್ ಅಂತ, ಇದು ಬೆಂಗಳೂರು ಬ್ರಾಂಚ್. ಚೆನ್ನಾಗಿದೆ. ಬಿಸ್ನೆಸ್ ನಾನ್ ವೆಜ್ ಬಿಸ್ನೆಸ್ also ನಡೆಸ್ಬೋದು. ಇನ್ನೊಂದು ಬಿಸ್ನೆಸ್ ಬಂದುಬಿಟ್ಟು 5 ಸ್ಟಾರ್ ಅಂತ, ಇದು ಇಲ್ಲಿ ಹಾಕಿದ್ದಾರೆ 5 ಸ್ಟಾರ್ ಅಂತ ನೋಡಿ. ಇದು ಸಿಮಿಲರ್ ಟು KFC. ಓಕೆ, ಕಂಪೇರ್ ಟು KFC. ಸೊ ಪ್ರೈಸಸ್ ಎಲ್ಲ ಕಮ್ಮಿ ಇರುತ್ತೆ. ಓಕೆ, ನಾವು ಮೊನ್ನೆನೇ ಇದ್ರ ಬಗ್ಗೆ ಮಾತಾಡಿದ್ವಿ, ಬಟ್ ಇನ್ನು ನೋಡ್ತಾ ಇದ್ವಿ. ಅದು ಕೆಲವು ಇನ್ಫಾರ್ಮೇಷನ್ ನನಗೆ ಕೇಳಿದರೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಡೋಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಬಂದುಬಿಟ್ಟು ಗೃಹಿಣಿಯರಿಗೆ ಆಲ್ರೆಡಿ ಯಾರ್ಯಾರಿದ್ದಾರೆ ಮನೆಯಲ್ಲೇ ನಿಂತ್ಕೊಂಡು ಚಿಟ್ಸ್ ಹಾಕ್ತಿರ್ತಾರೆ, ಮನೆಯವ್ರಿಗೆ ಗೊತ್ತಾಗ್ಲಾರ್ದೇ ಚಿಟ್ಸ್ ಹಾಕ್ತಿರ್ತಾರೆ. ಸೊ ಸೇವ್ ಮಾಡ್ತಿದ್ದಾರೆ. ಸೊ ಅಂಥವ್ರಿಗೆ ಬ್ಯಾಂಕಿಗೆ ಹೋಗ್ಲಾರ್ದೆ ಮನೇಲಿ ನಿಂತ್ಕೊಂಡು ಮಂತ್ಲಿ ಚಿಟ್ಸ್ ಹಾಕ್ಬೋದು. ಇದು ಆನ್ಲೈನ್ ಇರುತ್ತೆ, ಇದು ಕಾಂಟ್ಯಾಕ್ಟ್ ಮಾಡ್ಬೋದು. ಅದು ದಶಾರ್ತಿ ಅಂತೆ ನೋಡ್ಬೋದು. 75,000 ರೂಪಾಯಿ 100 ಇಷ್ಟು ಬಜೆಟ್ ಇದೆ. ವೆಬ್ಸೈಟ್ ನೀವು ವಿಸಿಟ್ ಮಾಡ್ಬೋದು.
ಈ ಅರ್ಬನ್ ಡಾಟ್ ಸಿಮಿಲರ್ ಟು ಡಿ ಟಿ ಡಿ ಸಿ ಈ ಕಾರ್ಟ್ ಯಾವ ಥರ ಇದೆಯಲ್ಲ ಅದೇ ಥರ ಅರ್ಬನ್ ಡಾಟ್ ಅಂತ ಪಿಕಪ್ ಆನ್ ಡೆಲಿವರಿ ರಿಲೇಟೆಡ್ ಇದನ್ನು ಎಸ್ಟಾಬ್ಲಿಷ್ ಈಗ ಆಗ್ತಾ ಇದೆ, ನೋಡೋಣ ಮುಂದೆ. ಸೊ ಚೆಸ್ ಕ್ಲಬ್ ನೀವು ಆಲ್ರೆಡಿ ನೋಡ್ತಾ ಇರೋದು 2024 ಒಂದು ಚೆಸ್ ಕಾಂಪಿಟೇಷನ್ ಆಯಿತು ಬಿಟ್ವೀನ್ ಇಂಡಿಯಾ, ಫೈನಲ್ ಚಾಂಪಿಯನ್ಶಿಪ್, ವರ್ಲ್ಡ್ ಚಾಂಪಿಯನ್ಶಿಪ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೀನಾ. ಅದರಲ್ಲಿ ವಿನ್ ಚಾಂಪಿಯನ್ ಆದವರು ನಮ್ಮ ಇಂಡಿಯಾದವರು. ವರ್ಲ್ಡ್ ಯಂಗೆಸ್ಟ್ ಚಾಂಪಿಯನ್ಶಿಪ್ ಅನ್ನೋದು ಗುಕೇಶ್ ಅಂತ. ಗುಕೇಶ್ ಅವರು ಇಂಡಿಯಾನ ಬೇರೆ ಲೆವೆಲಿಗೆ ತೊಗೊಂಡು ಹೋದರು. ಸ್ವಲ್ಪ ಚೆಸ್ ವರ್ಲ್ಡಲ್ಲಿ ಯಂಗೆಸ್ಟ್ ಚೆಸ್ ಚಾಂಪಿಯನ್ಶಿಪ್ ಅಂತ ತೊಗೊಂಡ್ರವರು, ಚೀನಾನ ಸೋಲಿಸಿ. ಸೊ ಅಂಥವ್ರಿಗೆ ಲೈಕ್ ಇದು ಬಂದುಬಿಟ್ಟು ಲೈಫ್ ಲೆಸನ್ಸ್ ಅಂತಲೂ ಹೇಳ್ಬೋದು. ಇದರಿಂದ ಜೀವನ ಪಾಠನೂ ಕಲಿಬೋದು. ಯಾವ ಥರ ಮೂವ್ಮೆಂಟ್ ಆಗಬೇಕು, ನಾವು ಯಾವ ಥರ ಏನು ಲೈಫ್ ಲೀಡ್ ಮಾಡಬೇಕಂತ ಇದನ್ನೆಲ್ಲ ನಮ್ಮ ಇಂಡಿಯಾದಿಂದನೇ ಮೊದಲೆಲ್ಲ ಇಂಡಿಯಾದಿಂದನೇ ಪ್ರಾರಂಭ ಆಗಿದೆ. ಇದು ಚದುರಂಗ ಆಟ ಅಂತ ಹೇಳ್ತಾರೆ. ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಮಹಾಭಾರತದಲ್ಲಿ ಶಕುನಿ ಮತ್ತು ಧರ್ಮರಾಯ ಪಾಂಡವರ ವಿರುದ್ಧ ಶಕುನಿ ಯಾವ ಥರ ಆಟ ಆಡ್ತಾನೆ ಇದನ್ನೆಲ್ಲ ನೀವು ನೋಡ್ತಾ ಇರ್ಬೋದು. ಬಿಕಾಸ್ ನಾನಂತೂ ರೀಸೆಂಟಾಗಿ ಮಹಾಭಾರತ ಕಂಪ್ಲೀಟ್ ಅನ್ನೋದಕ್ಕಿಂತ ಒಂದು ಒಳ್ಳೆ ನಾಲೆಜ್ ತೊಗೊಂಡಿದ್ದೀನಿ ಮಹಾಭಾರತದಿಂದಾಗಿ. ಓಕೆ, ಇದಾದಮೇಲೆ ಇದಂದರೆ ಚೆಸ್ ಕೋಚಿಂಗ್ ಕ್ಲಾಸು ತೊಗೋಬೋದು. ಹುಡುಗ ಸ್ಕಿಲ್ಸ್ ಕಲಿಸ್ಬೋದು. ಆ್ಯಸ್ ಅ ಫ್ರಾಂಚೈಸಿನೂ ನೀವು ಆಕ್ಯುಪೈ ಮಾಡ್ಕೋಬೋದು. ಓಕೆ, ಬಿ ಲೈವ್ ಇದು ಬಂದ್ಬಿಟ್ಟು ಇ ವಿ ರೆಂಟಲ್ ಸ್ಕೂಟರ್ಸ್. ಓಕೆ, ಯಾರೆಲ್ಲ ಲೈಕ್ ಝೊಮ್ಯಾಟೊ, ಸ್ವಿಗ್ಗಿ ಇಂಥವ್ರಿಗೆಲ್ಲ ಇ ವಿ ರೆಂಟಲ್ ಬಿಡ್ಬೋದು. ನೀವು ಒಂದು ಫೈವ್ ಬೈಕ್ಸ್ನ ನೀವು ಹೈರ್ ಮಾಡಿಕೊಂಡು ಅವ್ರಿಗೆ ಝೊಮ್ಯಾಟೊದವ್ರಿಗೆ ಕೊಡ್ಬೋದು. ಇಲ್ಲ ನೀವೊಂದು ಸಣ್ಣ ಬಿಸ್ನೆಸ್ ಲೈಕ್ ಏನಾದ್ರು ಇದ್ದರೆ ಅವರು ರನ್ ಮಾಡ್ಬೋದು. ಇ ವಿ ರೆಂಟಲ್ ಬಿಸ್ನೆಸ್ ಬಿ ಲೈವ್ ಅನ್ನೋದು. ಓಮ್ನಿ ಚಾನಲ್ ERP, ಒನ್ ಆಫ್ ಮೈ ಆಸ್ಕ್ ಅಬೌಟ್ ದಿಸ್. ನಮ್ಮ ಫ್ರೆಂಡ್ ಒಬ್ಬರು ಕೇಳಿದರು ERP, ಓಮ್ನಿ ಚಾನಲ್ ERP, ರಿಟೇಲ್, ರೆಸ್ಟೋರೆಂಟ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಇದರಲ್ಲಿ ಬಂದುಬಿಟ್ಟು ಯಾವ ಥರ ಅಂತಂದರೆ ದುಡ್ಡು ತೊಗೋಬೇಕು, ದುಡ್ಡು ಕೊಡಬೇಕು ಅಂತ ಒಂದು ಅಕೌಂಟ್ ಅಂತ ಇರುತ್ತೆ. ಎಲ್ಲರೂ ಆಲ್ರೆಡಿ ನೋಡಿರ್ತೀರ, ಏನು QR ಕೋಡ್ ಸ್ಕ್ಯಾನ್ ಮಾಡಿ ಪೇ ಮಾಡಿಬಿಡ್ತೀರ. ಅದನ್ನೆಲ್ಲ ಒಂದು ಟ್ಯಾಲಿ ಮಾಡಿ ಮಂತ್ ಎಂಡಲ್ಲಿ ನಾನು ಎಷ್ಟು ಸ್ಪೆಂಡ್ ಮಾಡಿದ್ದೀನಿ, ಎಷ್ಟು ಇಲ್ಲ ಅಂತ ಏನಿದೆ ಅಂತೆಲ್ಲ ಎಲ್ಲ ಕ್ಯಾಲ್ಕುಲೇಟೆಡ್ ಮಾಡಿ ಇಟ್ಸ್ ಎನ್ ERP, ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲ್ಯಾನಿಂಗ್ ಅಂತ. ಇದು ನನ್ನ ಕಂಪ್ನಿನೂ ಇದ್ರ ಮೇಲೇ ವರ್ಕ್ ಮಾಡ್ತಿರೋದು, ERP ರಿಲೇಟೆಡೇ. ಬಟ್ ಅದು USA ವರ್ಕ್ ಆಗ್ತಿದೆ ಅವೆಲ್ಲ. ಓಕೆ ಫೈನ್. ಇವ್ರ ಹತ್ರನೂ ಮಾತಾಡಿದ್ದೀನಿ, ನೋಡೋಣ ಮುಂದೆ ನನಗೆ ಏನಾದರೂ ಟೈಅಪ್ ಆಗಬೇಕು ಅಂತಿದ್ರೆ ಅವರು ಆಲ್ವೇಸ್ ವೆಲ್ಕಮ್ ಅಂತ ಹೇಳಿದ್ದಾರೆ. ERP ಜೊತೆಗೆ ಟೈಅಪ್ ಆಗೋಕ್ಕೆ ಟ್ರೈ ಮಾಡ್ತೀನಿ. ಓಮ್ನಿ ಚಾನಲ್ ಇದು ಬಂದುಬಿಟ್ಟು ಝೋಹೋ ಸಪೋರ್ಟೆಡ್ ಕಂಪ್ನಿ. ಝೋಹೋದವರು ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಲೋಕ್ ವಿಂಡೋಸ್ ಆ್ಯಂಡ್ ಡೋರ್ಸ್ ಅಂತ, ಅಲ್ಯೂಮಿನಿಯಂ ಆಲ್ರೆಡಿ ನೀವು ನೋಡಿದ್ದೀರಾ. ಈ ಇಂಟೀರಿಯರ್ಸ್ ಯಾರ್ಯಾರು ಇದ್ದೀರಾ ಅವ್ರಿಗೆಲ್ಲ ಈ ಇಂಡಸ್ಟ್ರಿನ ಫೋಕಸ್ ಮಾಡ್ಬೋದು. ನೀವು ಅಲ್ಯೂಮಿನಿಯಂ ಕಾಂಟ್ಯಾಕ್ಟ್ ಮಾಡಿ ಇವ್ರದ್ದೊಂದು ಫ್ರಾಂಚೈಸಿ ತೊಗೊಂಡ್ರೆ A to Z ಅಲ್ಯೂಮಿನಿಯಂ ರಿಲೇಟೆಡ್ ಏನು ಇದನ್ನು ಇವ್ರು ನೋಡ್ಕೊಳ್ತಾರೆ. ಓಕೆ, ಇದೆಲ್ಲ ಇರಬೇಕು. ಇದು ಫ್ರಾಂಚೈಸಿ ಡೀಟೇಲ್ಸ್ ಎಲ್ಲ ನನ್ನ ಹತ್ರ ಇರಬೇಕು ಅಂದ್ಕೊಳ್ತೀನಿ. ನೋಡ್ಬೋದು, ಆನ್ಲೈನಲ್ಲಿ ನೋಡೋಣ ಮುಂದೆ. ಸೊ ನೇಚರ್ ಕ್ಲಬ್ಸ್ ಅಂದರೆ ಯೋಗ ರಿಲೇಟೆಡ್. ಈಗೆಲ್ಲ ಹೆಲ್ತ್ ಇಶ್ಯೂ ತುಂಬ ಹೆಲ್ತ್ ಇಶ್ಯೂ ಆಗ್ತಿದೆ. ಓಕೆ, ಒಂದು ಹೆಲ್ತನ್ನು ಯಾವ ಥರ ಪ್ರೊಟೆಕ್ಟ್ ಮಾಡ್ಕೋಬೇಕನ್ನೋದು ಯೋಗ ಕ್ಲಾಸಸ್ ಇದೆ. ಸೊ ಇದು ಒಂದು ಮಹಿಳೆಯರು ಯಾರಾದರೂ ಯೋಗ ನಡೆಸ್ಬೋದು, ಇಲ್ಲ ಗಂಡು ಮಕ್ಕಳು ಯಾರಾದರೂ ಯೋಗ ಎಕ್ಸ್ಪರ್ಟ್ಸ್ ಇದ್ದರೆ ಅವರು ನಡೆಸ್ಬೋದು. ಇಲ್ಲೊಳ್ಳೆ ನೋಡ್ತಾ ಇರೋ ಹಾಗೆ ಆ್ಯಕ್ಚುಲಿ ಯೋಗ ಡೇ ಅಂತ ಇದು ಕೆಲವೊಂದೆಲ್ಲ ಎಷ್ಟು ಫೇಮಸ್ ಇದೆ ಅಂದರೆ ಇಂಡಿಯಾದಲ್ಲಿ ಚದುರಂಗಾಟ ಅದನ್ನು ನಮ್ಮ ಇಂಡಿಯಾಯಿಂದನೇ. ಲೈಕ್ ಯೋಗ ಇಟ್ಸ್ ಎ ನ್ಯಾಷನಲ್ ವೈಡ್ ಯೋಗ ಅಂತ ಅನ್ನೋದೇ ಇಂಡಿಯನ್ ವರ್ಡ್. ಅದು ಯೋಗ ಅನ್ನೋದು ನಾಟ್ ಎ ಫಾರಿನ್ ವರ್ಡ್ ಆರ್ ಎನಿ ವರ್ಡ್. ಯೋಗ ಅನ್ನೋದು ಇಂಡಿಯನ್ ವರ್ಡ್. ಇದನ್ನೆಲ್ಲ ಫಾರಿನ್ ಕಂಟ್ರೀಸಲ್ಲಿ ತುಂಬ ಫಾಲೋ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲೇ ಇನ್ನೂ ಡೆವಲಪ್ ಆಗಬೇಕು ಅನ್ನೋ ಥರ ಇದೆ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದುಬಿಟ್ಟು ದೇಸಿ ಜಾಡಿ ಬೂಟಿ ಅಂತೆ. ಇದು ಬಂದುಬಿಟ್ಟು ಡ್ರೈ ಫ್ಲವರ್ಸು, ಡ್ರೈ ಫ್ರೂಟ್ಸು, ಗಮ್ಸು, ಹರ್ಬ್ಸು, ಸೂಪರ್ ಫುಡ್ಸು. ಯಾರ್ಯಾರು ನ್ಯಾಚುರಲ್ ಫುಡ್ಸ್ನ ಪ್ರಿಫರ್ ಮಾಡ್ತಿರೋ, ಇಲ್ಲ ನ್ಯಾಚುರಲ್ ಹರ್ಬ್ಸ್ನ ಪ್ರಿಫರ್ ಮಾಡ್ತಿರೋ ಅವರೆಲ್ಲರೂ ಇದರೊಂದು ಸಣ್ಣ ಚಿಕ್ಕದ ಶಾಪ್ ಇಟ್ಕೊಂಡು ಫ್ರಾಂಚೈಸಿ ತೊಗೊಂಡು ನ್ಯಾಚುರಲ್ ಅಷ್ಟೇ, ನ್ಯಾಚುರಲ್. ಓಕೆ, ಒಂದು ಮೇಕಪ್ ಐಟಮ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಇದೆಲ್ಲ ನ್ಯಾಚುರಲ್ ಐಟಮ್ಸ್. ಓಕೆ, ಈಗ D2 ವೀಲ್ಸ್ ಇದು ಬಂದ್ಬಿಟ್ಟು ಆಟೋಮೋಟಿವ್ ಕಂಪ್ನಿ ರಿಲೇಟೆಡ್. ಇದರಲ್ಲಿ ಎಲ್ಲ ಥರ ಬ್ರ್ಯಾಂಡ್ಸ್ ಐಟಮ್ಸ್ ಸಿಗುತ್ತೆ ಅಂತ. ಯಾಕೆ ಕೆಲವರು ಅನ್ಕೋಬೋದು ಒಂದು ಬ್ರ್ಯಾಂಡ್ ಸಿಗ್ತಿಲ್ಲ, ಒಂದೊಂದು ಬ್ರ್ಯಾಂಡು ಸಿಗ್ತಿಲ್ಲ, ಐಟಮ್ಸು ನನ್ನ ಕಾರಿಗೆ ಸಿಗ್ತಿಲ್ಲ, ನನ್ನ ಬೈಕಿಗೆ ಸಿಗ್ತಿಲ್ಲ ಅಂತ. ಈ ಕಂಪ್ನಿ ಬಂದ್ಬಿಟ್ಟು ಎಲ್ಲ ಥರ
ಆಟೋಮೊಬೈಲ್ ಕಾರ್ಸ್ಗೆ ಎಲ್ಲ ಥರ ಐಟಮ್ಸ್ ಸಿಗುತ್ತೆ ಅಂತ ಹೇಳಿದ್ದಾರೆ ನನಗೆ. ಬಟ್ ಇದನ್ನು ವೆಲ್ ಎಸ್ಟಾಬ್ಲಿಷ್ ಆಗಬೇಕು, ಇನ್ನು ಆಗ್ತಾ ಇದೆ, ನೋಡೋಣ ಮುಂದೆ ಯಾವ ಥರ ರನ್ ಆಗುತ್ತೆ ಅಂತೇಳಿ. ಸೊ ವಿ ಬ್ಲೂ ಇದಂತೂ ನನಗೆ ಕೇಳಿದ್ರು, ಲೈಕ್ ಒಂದಾನೊಂದು ಕಾಲದಲ್ಲಿ ಇದೂ ಒಂದು ಐಡಿಯಾ ಇತ್ತು, ಯಾವ್ಯಾವ ಥರ ಲೈಕ್ ಮನೆ ಎಲ್ಲ ರಿಪೇರಿ ಆದರೆ ಯಾರು ಬಂದು ಕ್ಲೀನ್ ಮಾಡೋದು, ಯಾರನ್ನ ಕಾಂಟ್ಯಾಕ್ಟ್ ಮಾಡೋದು, ನಾವಾಗೆ ಎಷ್ಟೊತ್ತಂತ ಮಾಡೋದು ಅಂತ. ಬಟ್ ಇವ್ರನ್ನೂ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಈ ಥರ ಫ್ರಾಂಚೈಸಿ ತೊಗೊಂಡು ಇವ್ರು ಮಾಡ್ಬೋದು. ಥ್ಯಾಂಕ್ ಯು ಅಷ್ಟೇ. ಇದು ಹೈಲೈಟ್ ಆಗಿರೋದೆಲ್ಲ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ಈ ಬ್ರ್ಯಾಂಡ್ಸ್ ಲೀಸ್ಟಲ್ಲಿ ಹೈಲೈಟ್ ಆಗಿರೋದೆಲ್ಲ ನೋಡ್ತಾ ಇದ್ದೀನಿ. ಬಟ್ ನಿಮಗೆ ಯಾವುದಾದ್ರು ಹೈಲೈಟ್ ನಾನು ಇದನ್ನು ನೋಡಬೇಕು, ಏನೋ ಈ ಇಂಡಸ್ಟ್ರಿ ನಿಮಗೆ ಇಷ್ಟ ಆಗಿರೋ ಫೋಕಸ್ ಇಂಡಸ್ಟ್ರಿ ಏನಿದೆ ಅದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ನನಗೆ ನೆಕ್ಸ್ಟ್ ಪಾರ್ಟ್ 3ಯಲ್ಲಿ ಸಪ್ರೇಟಾಗಿ ನಾನು ಇಂಡಸ್ಟ್ರಿನೇ ನಾನು ಕಂಪೇರ್ ಮಾಡ್ತೀನಿ, ಯಾವ ಬೂಮ್ ಆಗ್ತಿದೆ ಯಾವ ಇಲ್ಲ ಅಂತ ಅದನ್ನು ಕಂಪೇರ್ ಮಾಡ್ತೀನಿ. ಈಗ ಈ ವಿಡಿಯೋ ಬಂದ್ಬಿಟ್ಟು ಆ್ಯಸ್ ಎ ಮಾರ್ಕೆಟಿಂಗ್ ಅನಲಿಸ್ಟ್ ನೋಡ್ತಾ ಇದ್ದೀನಿ. ಕಮ್ಮಿಂಗ್ ವಿಡಿಯೋ ಬಂದ್ಬಿಟ್ಟು ಬಿಸ್ನೆಸ್ ಅನಲಿಸ್ಟ್ ಆಗಿ ಮಾಡ್ತೀನಿ. ಓಕೆ, ಯಾವ ಥರ ಏನಿದೆ, ಇನ್ವೆಸ್ಟ್ಮೆಂಟ್ ಏನಿದೆ, ನೀವು ಕೊಡೋ ಏನು ಇನ್ಪುಟ್ಟಿಂದ ನಾನು ಔಟ್ಪುಟ್ ವಿಡಿಯೋದಲ್ಲಿ ಮಾಡ್ತೀನಿ. ಓಕೆ, ನೀವು ಹೇಳಿ ನನಗೆ ಈ ಥರ ಬಿಸ್ನೆಸ್ ಸೆಟಪ್ ಇದೆ, ಲೈಕ್ ನನಗೆ ಈ ಥರ ಯಾವ್ಯಾವ ಇಂಡಸ್ಟ್ರಿ ರಿಲೇಟೆಡ್. ಯಾಕಂದರೆ ಈಗ ಆಟೋಮೊಬೈಲಲ್ಲಿ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ನಾನು ಫುಡ್ಡಲ್ಲಿ ಇರ್ತೀನಿ ಅನ್ನೋಕ್ಕಾಗಲ್ಲ. ಅವ್ರವ್ರ ಎಕ್ಸ್ಪೀರಿಯನ್ಸ್ ಅವ್ರವ್ರಿಗೆ ಇರುತ್ತೆ, ಅವ್ರವ್ರು ನಡ್ಸ್ಕೊಂಡು ಹೋಗ್ತಾರೆ. ಸೊ ಅವ್ರದ್ದೇ ಆದ ಓನ್ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇರುತ್ತೆ. ನಿಮ್ದು ಯಾವುದು ಇಂಡಸ್ಟ್ರಿ ಇಷ್ಟನೋ ಆ ಇಂಡಸ್ಟ್ರಿನ ನನಗೆ ಏನು ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆ, ಅದಲ್ಲದೆ ಇನ್ನು ಏನು ಬಜೆಟನ್ನು ಹಾಕಿ, ಇಲ್ಲ ಬಜೆಟನ್ನು ಹಾಕಿರಿ, ನೋಡೋಣ. ಅದು ಬಜೆಟ್ ಸ್ಟಡಿ ಮಾಡಬೇಕು, ಬಜೆಟ್ಗಳ ಬಗ್ಗೆ ಎಲ್ಲ. ಇದನ್ನೆಲ್ಲ ನಿಮಗೆ ಒನ್ ಟೈಮಲ್ಲಿ ನಾನು ನಿಮಗೆಲ್ಲನೂ ಹೇಳೋಕ್ಕಾಗಲ್ಲ. ಓಕೆ, ಅದಲ್ಲದೆ ಇನ್ನು ಏನು ಹೇಳ್ಬೋದು ಇದರಲ್ಲಿ, ನೀವೆಲ್ಲ ಕೇಳ್ತಾಯಿದ್ರಿ ಅಲ್ಲಿ ಏನಿದೆ, ಒಬ್ಬರು ಫೈನ್ ನಾನ್ಸೆನ್ಸ್ ಅಂತ ಹೇಳಿದ್ರು, ಐ ಆಕ್ಸೆಪ್ಟ್ ಇಟ್, ಅಲ್ಲಿ ಏನೂ ಇಲ್ಲ. ಬಟ್ ಐ ಗೆಸ್ ಇಲ್ಲಿ ಆಲ್ಮೋಸ್ಟ್ ನಿಮಗೆ ಆನ್ಸರ್ ಸಿಕ್ಕಿದೆ ಅನ್ಕೊತೀನಿ. ಓಕೆ, ಇನ್ನೊಂದು ನನ್ನ ವರ್ಮಾ ಅನ್ನೋದು ಏನಂತ ಯಾಕೆ ಹೇಳ್ತೀನಿ ನೋಡಿ. ವರ್ಮಾ ಇನೋವೇಷನ್ಸ್ ಅಂತ ಇನ್ನೂ ಸಿಸ್ಟಮ್ನ ನಾನು ಬಿಲ್ಡ್ ಮಾಡ್ತಾ ಇದ್ದೀನಿ. ಬಟ್ ವರ್ಮಾ ಇನೋವೇಷನ್ಸ್ ಅಂತ ಹಿಂಗೆ ಇರುತ್ತೆ. ಇದು ಬಂದ್ಬಿಟ್ಟು ಹೊಸತನ, ನಿಮ್ಮ ಕುಟುಂಬದಲ್ಲಿ ಹೊಸತನ ತೊಗೊಂಡು ಬರುತ್ತೆ. ಬಿಕಾಸ್ ನೀವು ಆಲ್ರೆಡಿ ನೋಡ್ತಾ ಇದ್ದೀರಿ, ಇವತ್ತು ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಮುಂದೆ ನಿಮ್ಮ ಮಕ್ಕಳನ್ನ ಬೇರೆ ಲೆವೆಲ್ಗೆ ಹೋಗ್ತಾರೆ ಅವರು. ನೀವು ಆಲ್ರೆಡಿ ಎಕ್ಸಾಂಪಲ್ ನೋಡ್ಬೋದಲ್ಲ, ಟಾಟಾ ಆ್ಯಂಡ್ ಸನ್ಸ್ ಅಂತ ನೋಡ್ಬೋದು. ಅವ್ರು ಯಾವಾಗ 1 ಶತಮಾನದಿಂದನೇ ಇಟ್ಟಿದ್ದಾರೆ, ಇವತ್ತು ಅವರು ಯಾವ ಥರ ಲೀಡ್ ಮಾಡ್ತಿದ್ದಾರೆ ಇಡೀ ಮಾರ್ಕೆಟ್ನೇ. ಮತ್ತು ಇದು ಏನು ಅದು ಅದಾನಿ ಗ್ರೂಪು, ಅವ್ರ ಅಪ್ಪ ಬಂದ್ಬಿಟ್ಟು ಸ್ಯಾರಿ ಬಿಸ್ನೆಸ್. ಬಟ್ ಈಗ ಅದಾನಿ ಬಂದ್ಬಿಟ್ಟು ಎಲ್ಲ ಕಡೆ ರೀಚ್ ಆಗ್ತಿದ್ದಾರೆ. ಅಂಬಾನಿ, ರಿಲಯನ್ಸ್, ಅವ್ರು ಸ್ಟಾರ್ಟಿಂಗ್ ಪೆಟ್ರೋಲ್ ಬಂಕ್ ಅಂತ ಸ್ಟಾರ್ಟ್ ಮಾಡಿದ್ವಿ, ಈಗೆಲ್ಲ ಮಾರ್ಕೆಟಿಗೆ ರೀಚ್ ಆಗ್ತಿದ್ದಾರೆ. ಮಹೀಂದ್ರ, ಓಕೆ, ಆನಂದ್ ಮಹೀಂದ್ರ ಅವರು, ಮಹೀಂದ್ರ ರಿಲೇಟೆಡ್ ಸಾಕಷ್ಟು. ಇವತ್ತು ನೀವು ನಿಮ್ಮ ಮಕ್ಕಳಿಗೆ ಒಂದು ಫೌಂಡೇಶನ್ ಮಾಡಿಕೊಟ್ರೆ, ಒಂದು ಸ್ಟೇಜ್ ಮಾಡಿಕೊಟ್ರೆ, ಅವ್ರಿಗೆ ತುಂಬ ಮುಂದೆ ತುಂಬ ಇನ್ನೂ ದೊಡ್ಡ ಬೆಳವಣಿಗೆ ಆಗ್ತಾರೆ. ಬಿಕಾಸ್ ಜೆನ್ಜಿ ನೀವೇನು ನೋಡ್ತೀರಿ, ಇಲ್ಲಿಂದ 15 ವರ್ಷ ಏನು ನೋಡ್ತೀರಿ, ಇಟ್ಸ್ ಕಾಲ್ಡ್ ಇಸ್ ಜೆನ್ಜಿ ಅಂತಾರೆ. ಸೊ ಜೆನ್ಜಿ ಸ್ಟೂಡೆಂಟ್ಸು ಅವರು ಫುಲ್ ಫಾರ್ವರ್ಡ್ ಆಗಿರ್ತಾರೆ, ತುಂಬ ಫುಲ್ ಫಾರ್ವರ್ಡ್ ಆಗ್ತಾರೆ. ಓಕೆ, ಇವತ್ತು ನೀವು ಅನ್ಕೋಬೋದು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೇನು ಮುಂದೆ ಫ್ಲಾಪ್ ಆಗುತ್ತೋ ಸಕ್ಸಸ್ ಆಗುತ್ತೋ ಅಂತ. ಬಟ್ ನೀವು ಏನು ಟ್ರೈ ಮಾಡಿ ಅಷ್ಟೇ. ನನ್ನ ಉದ್ದೇಶ ಬಂದ್ಬಿಟ್ಟು ಟ್ರೈ ಮಾಡಿ ಮತ್ತು ಓಕೆ. ಆ್ಯಂಡ್ ಇದಕ್ಕೆ ನಾನು ಇನ್ನೂ ಸ್ವಲ್ಪ ವರ್ಮಾ ಇನೋವೇಷನ್ಸ್ ಅನ್ನೋದು ನಾನು ಇನ್ನೂ ಸ್ವಲ್ಪ ಸ್ಟ್ರಕ್ಚರ್ ಮಾಡ್ತಾ ಇದ್ದೀನಿ, ಯಾವ್ಯಾವ ಥರ ಅನ್ನೋದು ನಾನು ಸ್ಟ್ರಕ್ಚರ್ ಮಾಡ್ತಾಯಿದ್ದೀನಿ. ಓಕೆ, ಇಲ್ಲಿ ಆಲ್ರೆಡಿ ನೋಡ್ತಾ ಇರ್ಬೋದು ಪಾರ್ಟ್ 1. ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಓಕೆ, ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದಾಗಿ ನನಗೂ ಒಂದು ಎನರ್ಜಿ ಬರುತ್ತೆ ನಿಮಗೆಲ್ಲ ಇನ್ನೂ ಇನ್ಫಾರ್ಮೇಷನ್ ಕೊಡೋದಾಗಲಿ. ನಾವು ಯಾಕಂದ್ರೆ ಬಿಕಾಸ್ ನನ್ನ ಸಿದ್ಧಾಂತ ಬಂದ್ಬಿಟ್ಟು ಬೆಳಿಬೇಕಂತಂದರೆ ಇನ್ನೊಬ್ಬರನ್ನ ಬೆಳೆಸ್ಬೇಕು. ಅವರು ಬೆಳೆದಾದ್ಮೇಲೆ ಆಟೋಮೆಟಿಕ್ ನಾವು ಬೆಳಿತೀವಿ ಅಂತ. ಇನ್ನೊಬ್ಬರನ್ನ ಬೆಳೆಸಿದ್ರೆ ಆಟೋಮೆಟಿಕ್ ನಾವು ಬೆಳಿತೀವಿ. ಸೊ ಇದಾಗಿತ್ತು. ಓಕೆ, ಆ್ಯಂಡ್ ಸಿಗೋಣ, ಪಾರ್ಟ್ 3ಯಲ್ಲಿ ಸಿಗೋಣ. ನೀವು ಏನು ಮತ್ತು ಇನ್ನೊಂದು, ಈ ಬ್ರೋಚರ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಏನೋ ಬ್ರ್ಯಾಂಡ್ ಲೀಸ್ಟ್ ಅಂತ ಹಾಕಿ. ಓಕೆ, ಬ್ರ್ಯಾಂಡ್ ಲೀಸ್ಟ್ ಅಂತ ಹಾಕಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಅವ್ರಿಗೆಲ್ಲ
ಕಮೆಂಟ್ ಸೆಕ್ಷನಲ್ಲಿ ಹಾಕಿದ ತಕ್ಷಣ ನಂದು ನಂಬರ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ವಾಟ್ಸಪ್ಗೆ ರೀಚ್ ಆಗಿ. ಓಕೆ, ನಮ್ಮ ಬ್ರ್ಯಾಂಡ್ ಲೀಸ್ಟ್ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆ, ಹಾಗಾದರೆ ನನಗೂ ಒಂದು ಓಕೆ ಐ ಆಮ್ ಡೂಯಿಂಗ್ ರೈಟ್ ಅನಿಸುತ್ತೆ, ನಾನು ಒಂದು ಕರೆಕ್ಟು ದಾರಿಲಿ ಹೋಗ್ತಾ ಇದ್ದೀನಿ ಅನಿಸುತ್ತೆ. ನನಗೂ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಓಕೆ, ನನಗೆ ರೆಸ್ಪಾನ್ಸ್ ಚೆನ್ನಾಗಿ ಸಿಗ್ತಿದೆ. ರೆಸ್ಪಾನ್ಸ್ ಯಾವತ್ತು ಯಾವ ಮನುಷ್ಯನಿಗೆ ರೆಸ್ಪಾನ್ಸ್ ಸಿಗುತ್ತೋ ಆ ಮನುಷ್ಯನು ತುಂಬ ಖುಷಿ ಆಗ್ತಾನೆ. ಸೊ ಇಟ್ ಈಸ್ ಲೆಫ್ಟ್ ಟು ಯು. ನಾನು ಬ್ರ್ಯಾಂಡ್ಸ್ ಲೀಸ್ಟ್ ಅಂತ ಯಾರು ನನಗೆ ಯೂಟ್ಯೂಬ್ಸ್ ಕಮೆಂಟಲ್ಲಿ ಹಾಕ್ತಿರೋ ಅವ್ರು ನನ್ನ ವಾಟ್ಸಪ್ಗೆ ರೀಚ್ ಆಗಿ ಐ ಆಮ್ ಹ್ಯಾಪಿ ಟು ಹೆಲ್ಪ್ ಯು. ಓಕೆ, ನಿಮ್ಮ ಕಡೆಯಿಂದ 10% ಸಪೋರ್ಟ್ ಸಿಕ್ಕರೆ ನನ್ನ ಕಡೆಯಿಂದ 100% ಸಪೋರ್ಟ್ ನನ್ನ ಕಡೆಯಿಂದ ಸಿಗುತ್ತೆ. ಐ ಆಮ್ ಆಲ್ವೇಸ್ ರೆಡಿ ಟು ಹೆಲ್ಪ್ ಯು. ಓಕೆ, ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಐ ಲವ್ ಯು ಆಲ್. ಮತ್ತು ಇನ್ನೊಂದು ನಿಮಗೆಲ್ಲ ಒಂದು ಹೆಸರು ಇಡಬೇಕಂತಿದ್ದೀನಿ, ದಟ್ ಈಸ್ ಕಾಲ್ಡ್ ಇನೋವೇಟರ್ಸ್ ಅಂತ. ಬಿಕಾಸ್ ನಿಮ್ಮ ಜೀವನದಲ್ಲಿ ನೀವು ಹೊಸತನ ತೊಗೊಂಡು ಬನ್ನಿ ಅಂತ ನನ್ನದು ಉದ್ದೇಶ. ಭಾರತನ ಇನ್ನೊಂದು ಮಟ್ಟಿಗೆ ತೊಗೊಂಡೋಗ್ರಿ. ಯಾಕಂದರೆ ಈಗ ಆಲ್ರೆಡಿ ನೋಡ್ತಾ ಇರಿದ್ದೀರಾ, ಅಮೇರಿಕದಲ್ಲಿ ಯಾವ ಥರ ಟ್ಯಾರಿಫ್ ಹಾಕಿ ನಮ್ಮನ್ನು ಇದು ಮಾಡ್ತಾಯಿದ್ದಾರೆ. ಇನ್ನೊಂದು ಮೊನ್ನೆನೇ ಹೆವಿ ಇದಾಯಿತು, ಯಾವುದು ಆಸ್ಟ್ರೇಲಿಯಾದಲ್ಲಿ. ಓಕೆ, ಆಸ್ಟ್ರೇಲಿಯಾದಲ್ಲಿ ಏನಾಗ್ತಿದೆ, ನಮ್ಮ ಇಂಡಿಯನ್ಸ್ ಬೆಳೀತಾ ಇದ್ದಾರೆ ಅಂತೇಳಿ ಅಲ್ಲೆಲ್ಲ ಹೊರಗಡೆ ದುಡ್ಡಕ್ಕೆ ರೆಡಿ ಇದ್ದಾರೆ ಆಸ್ಟ್ರೇಲಿಯಾದಲ್ಲಿ. ಸೊ ಈ ಕಾಂಪಿಟೇಷನ್ ಹೆವಿ ಆಗುತ್ತೆ. ಇನ್ನೂ ಒಂದು ನಾವು ಬೆಳೀತಾ ಇದ್ದರೆ ಇನ್ನೊಂದು ಬೇರೆ ದೇಶಗಳು ಸಹಿಸೋಕೆ ಆಗ್ತಾ ಇಲ್ಲ. ಸೊ ನಾವು ಹಿಂದೆ ಉಳಿಯೋದು ಬೇಡ. ಆಲ್ರೆಡಿ ಜನರೇಷನ್ ಬಂದಿದೆ, ಅಡಾಪ್ಟ್ ಆಗ್ತಿದೆ, ಮುಂದೆ ಬೆಳೆಯೋಣ. ದಟ್ ಈಸ್ ಮೈ ವಿಷನ್. ಓಕೆ, ಹೋಗ್ತಾ ಹೋಗ್ತಾ ನಾನು ವರ್ಮಾ AI ಅನ್ನೋದು, ವರ್ಮಾ ಇನ್ನೋವೇಷನ್ಸ್ ಅಂದರೆ ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ಇನ್ನೋವೇಷನ್ಸ್ ತರಬೇಕಂತಿದೆನೋ ಅದಕ್ಕೆಲ್ಲ ನಿಮ್ಮ ಕಡೆಯಿಂದ ಸಹಾಯ ಅಂದರೆ ನಿಮ್ಮ ಕಡೆಯಿಂದ ಪ್ರೋತ್ಸಾಹ ಬರಲಿ ಅಷ್ಟೇ. ಧನ್ಯವಾದಗಳು. ಲವ್ ಯು ಆಲ್. ಟೇಕ್ ಕೇರ್.